Jai Hind, welcome to Classic Education YouTube channel. I am Mahesh Pundibij, a faculty member for Quantitative Aptitude. So ನಿಮಗೆಲ್ಲ ಗೊತ್ತಿದ್ದಂಗೆ IBPS ಕ್ಲರ್ಕ್ ಮತ್ತು SBI ಕ್ಲರ್ಕ್ ಬಗ್ಗೆ ಲಾಸ್ಟ್ ಒಂದು ವಿಡಿಯೋ ಒಳಗಡೆ ನಾವು ನೋಟಿಫಿಕೇಶನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಆಮೇಲೆ ಹೇಳಿದ್ದೀನಿ ನಾ ಸ್ವಲ್ಪ ಒಂದ್ಸಲ ಟ್ರೈ ಮಾಡಿ ನೋಡ್ರಲ್ಲ, ಒಂದ್ಸಲ ಇದ್ರ ಬಗ್ಗೆ ಪ್ರಿಪರೇಷನ್ ಮಾಡ್ರಿ. ಓಕೆ, ಸೊ ಬಹಳಷ್ಟು ಜನ ಸ್ಟೂಡೆಂಟ್ಸ್ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿದ್ರಿ ಸರ್ ಸ್ವಲ್ಪ ಡೈಲಿ ಕ್ಲಾಸಸ್ ಮಾಡ್ರಿ ಅಂತೇಳಿ. ಓಕೆ, ಸೊ ಒಂದಿಷ್ಟು ಕ್ವಶನ್ಸ್ ನಾವು ಅಪ್ರೋಚ್ ಬಗ್ಗೆ ಮಾತಾಡಿದ್ದೀವಿ ಪ್ರಿವಿಯಸ್ ವಿಡಿಯೋ ಒಳಗಡೆ. ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ ಒಳಗೆ ಯಾವ ರೀತಿ ಕ್ವಶನ್ಸ್ನ ನಾವು 10 ಸೆಕೆಂಡ್ಸ್ದಾಗ ಅಥವಾ ಬಹಳ ಕಡಿಮೆ ಟೈಮ್ದಾಗ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು, ಸೊ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ. ಓಕೆ, ಸೊ ಇವತ್ತು ಇನ್ನೊಂದಿಷ್ಟು ಕ್ವಶನ್ಸ್ನ ನಾನು ತಗೊಂಡು ಬಂದೀನಿ. ಓಕೆ, ಸೊ ಯಾವ ರೀತಿ ನಾವು ಒಂದು ಕೋಚಿಂಗ್ ತಗೊಳ್ಳೋದಿಂತ್ರ ಓಕೆ ನೀವು ಕಡಿಮೆ ಟೈಮ್ ಒಳಗೆ ಕ್ವಶನ್ಸ್ನ ಆನ್ಸರ್ ಮಾಡಬಹುದ್ರಿ. ಒಂದು ಅಪ್ರೋಚ್ ಯಾವ ರೀತಿ ಇರ್ತೈತಿ. ಓಕೆ, ಸೊ ಅದ್ರ ಬಗ್ಗೆ ನಾನು ಬ್ಯಾಂಕಿಂಗ್ ಎಕ್ಸಾಮ್ಸ್ ಬಗ್ಗೆ ಒಂದ್ ಸ್ವಲ್ಪ ನಾವು ಡಿಸ್ಕಷನ್ ಮಾಡೋಣ್ರಿ. ಓಕೆ, ಸೊ ಇವತ್ತಿನ ಫಸ್ಟ್ ಕ್ವಶನ್ ನೋಡ್ರಿ. ಓಕೆ, ಇದು ಲಾಸ್ಟ್ ಇಯರ್ ನಿಮ್ಮ ಎಕ್ಸಾಮ್ಸ್ ಒಳಗಡೆ ಬ್ಯಾಂಕಿಂಗ್ ಎಕ್ಸಾಮ್ ಒಳಗೆ ಲಾಸ್ಟ್ ಇಯರ್ ಬಂದಂತ ಕ್ವಶನ್ ರೀ. ಓಕೆ, ಸೊ ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಮೇಲೆ ಸೊ ಏನ್ ಬರ್ದಿದ್ರಂತ್ರಿ, ಬೈ 3 get 2 ಫ್ರೀ ಅಂತ ಬರ್ದಿದ್ರಂತ್ರಿ. ಓಕೆ, ಸೊ ಇದನ್ನ ಬರೆದವರು ಏನ್ ಕೇಳಿದಾರ್ರಿ, ಹಂಗಾದ್ರೆ ಇಲ್ಲಿ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಾರ್ರಿ, ಫೈಂಡ್ ದಿ ಡಿಸ್ಕೌಂಟ್ ಪರ್ಸೆಂಟ್ ಗಿವನ್. ಓಕೆ, ಸೊ ಈಗ ಹಿಂಗ ಅಂದಾಗ ನಾವು ನಾರ್ಮಲಿ ಮೆಥಡ್ಲೆ ಸಾಲ್ವ್ ಮಾಡಕ್ ಹೋದಿವಿ ಅಂದ್ರೆ ಸ್ವಲ್ಪ ಲೆಂದಿ ಆಕತ್ರಿ. ಓಕೆ, ಈಗ ನಾವು ಇಲ್ಲಿ ಮಾರ್ಟ್ ಪ್ರೈಸ್ ಅಂತ ತಗೊಂತೀವಿ, ಆಮೇಲೆ ಸೆಲ್ಲಿಂಗ್ ಪ್ರೈಸ್ ತಗೊಂತೀವಿ, ಹೌದಾ. ಸೊ ಇದನ್ನೆಲ್ಲ ನಾವು ಈ ರೇಷೋ ಒಳಗೆ ತಗೊಂಡು ಅದನ್ನ ಸಾಲ್ವ್ ಮಾಡಿ ಏನ್ ಮಾಡ್ತೀವಿ, ಆನ್ಸರ್ ಮಾಡ್ತೀವಿ. ಸೊ ಅದು ಸ್ವಲ್ಪ ಪ್ರೊಸೀಜರ್ ಲೆಂದಿ ಆಗ್ತೈತ್ರಿ. ಸೊ ಈ ತರ ಕ್ವಶನ್ಸ್ ಬಂದಾಗ, ಯಾಕಂದ್ರೆ ಇವೆಲ್ಲ ಒಂಥರ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಅದಾವ್ರಿ. ಓಕೆ, ರಿಪೀಟೆಡ್ಲಿ ಈ ವ್ಯಾಲ್ಯೂಸ್ ನ ಚೇಂಜ್ ಮಾಡಿ ಕೊಡ್ತಾರ. ಸೊ ಏನ್ ಮಾಡ್ತಾನ್ರಿ, ಬೈ 3 get 1 ಫ್ರೀ ಅಂತ ಕೊಡ್ತಾನ್ರಿ, ಅಥವಾ ಬೈ 8 get 3 ಫ್ರೀ ಅಂತ ಕೊಡ್ತಾನ್ರಿ. ಸೊ ಈ ತರ ಕ್ವಶನ್ಸ್ ಅವರು ವ್ಯಾಲ್ಯೂ ಚೇಂಜ್ ಮಾಡಿ ಕೊಡ್ತಿರ್ತಾರ್ರಿ. ಈಗ ಹಿಂಗ ಅನ್ಕೋಬೇಡ್ರಿ, ಬ್ಯಾಂಕಿಂಗ್ ದಾಗ ಕ್ವಶನ್ಸ್ ರಿಪೀಟ್ ಆಗಂಗಿಲ್ಲ ಅಂತ ಅನ್ಕೋಬೇಡ್ರಿ, ಅಲ್ಲೂ ರಿಪೀಟ್ ಆಗ್ತಾವ್ರಿ. ಓಕೆ, ಬಟ್ ಪ್ರತಿ ಸಲನೂ ಕ್ವಶನ್ ರಿಪೀಟ್ ಆದಾಗ ಒಂದ್ ಏನ್ರ ಅಪ್ಗ್ರೇಡ್ ಮಾಡಿರ್ತಾರ್ರಿ ಅವ್ರು. ಇದ ಡಿಫ್ರೆನ್ಸ್ ರೀ. ಈಗ ಉಳಿದ್ ನೀವು SSC ರೈಲ್ವೇಸ್ ಎಕ್ಸಾಮ್ಸ್ ಅದು ತಗೊಂಡ್ರಿ ಅಂತಂದ್ರೆ ಒಂದು 80% ಕ್ವಶನ್ಸ್ ನ ನೀವು ಹೆಂಗ್ ನೋಡ್ಬೋದು, ಆಲ್ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂಸ್ ಅನ್ನ ಇರ್ತಾವ್ರಿ. ಓಕೆ, ಬಟ್ ಬ್ಯಾಂಕಿಂಗ್ ಒಳಗೆ ಏನ್ ಮಾಡ್ತಾನ ಅಂದ್ರೆ, ಇದು ಒಂದು ರೀಸನ್ ರೀ ಬ್ಯಾಂಕಿಂಗ್ ಯಾಕೆ ಟಫ್ ಅನಿಸ್ತೈತಿ ಸ್ಟೂಡೆಂಟ್ಸ್ ಗೆ ಅಂತಂದ್ರೆ, ಕ್ವಶನ್ ರಿಪೀಟ್ ಮಾಡಿರ್ತಾನ್ರಿ, ಬಟ್ ಅದ್ರಾಗ ಸ್ವಲ್ಪ ಅಪ್ಗ್ರೇಡ್ ಮಾಡಿ ಅದನ್ನ ಕ್ವಶನ್ ಅವರು ಫ್ರೇಮ್ ಮಾಡ್ತಾರ್ರಿ. ಓಕೆ, ರೈಟ್. ಸೊ ಈ ಕ್ವಶನ್ ನೀವು ಯಾವ ರೀತಿ ಸಾಲ್ವ್ ಮಾಡುದ್ರಿ, ಇದನ್ನ ಜಸ್ಟ್ ಒಂದು ಸ್ಟೆಪ್ ಒಳಗಡೆ ನಾನು ಹೇಳೋದಾದ್ರೆ, ಸೊ ಇಲ್ಲಿ ನೋಡ್ರಿ, ಈಗ ಡಿಸ್ಕೌಂಟ್ ಪರ್ಸೆಂಟ್ ಓಕೆ ಇಸ್ ಈಕ್ವಲ್ ಟು ಇಲ್ಲಿ ಏನ್ ಮಾಡ್ರಿ, ಫ್ರೀ ಡಿವೈಡೆಡ್ ಬೈ ಸಮ್ ಇಂಟು 100. ಇದನ್ನ ಒಂದು ಫಾರ್ಮುಲಾ ಯೂಸ್ ಮಾಡ್ರಿ. ಸೊ ಯಾವಾಗ ಈ ತರ ಕ್ವಶನ್ಸ್ ನಿಮ್ಗೆ ಕೇಳ್ತಾರ ನೋಡ್ರಿ, ಸೊ ಅವಾಗ ಏನ್ ಮಾಡ್ರಿ, ಈ ಒಂದು ಸಿಂಪಲ್ ಫಾರ್ಮುಲಾನ ನೀವು ಯೂಸ್ ಮಾಡ್ರಿ. ಸೊ ಇದನ್ನ ಒಂದು ಫಾರ್ಮುಲಾ ನೀವು ಯೂಸ್ ಮಾಡಿದ್ರೆ ವಿದಿನ್ 10 ಸೆಕೆಂಡ್ ದಾಗ ನಿಮ್ಗೆ ಆನ್ಸರ್ ಬಂದ್ಬಿಡ್ತೈತಿ. ಈಗ ನೋಡ್ರಿ, ಫ್ರೀ ಅಂದ್ರೆ ಏನ್ರಿ, ಅವನ ಎಷ್ಟು ಫ್ರೀ ಕೊಟ್ಟಿದ್ದಾನ್ರಿ. ಓಕೆ, ಇಲ್ಲಿ ಎಷ್ಟು ಫ್ರೀ ಕೊಟ್ಟಾನ್ರಿ, 2 ಫ್ರೀ ಕೊಟ್ಟಾನ್ರಿ. ಸೊ 2 ಇಲ್ಲಿ ಮ್ಯಾಗ ಬರ್ರಿ. ಸಮ್ ಅಂದ್ರೆ ಏನ್ರಿ, ಈ 2 ವ್ಯಾಲ್ಯೂನ ಕೂಡಿಸ್ರಿ, 3 ಮತ್ತ 2 ಇವನ್ 2 ಕೂಡಿಸ್ರಿ, 3 + 2 ಎಷ್ಟು ಬರ್ತೈತ್ರಿ, 5 ಮುಗಿತು. ಸೊ ಸಮ್ ಅಂದ್ರೆ ಏನ್ರಿ, ಇವನ್ 2ನು ಕೂಡಿಸ್ರಿ ಇಂಟು 100. ಓಕೆ, ಯಾಕಂದ್ರೆ ನಮಗ್ ಪರ್ಸೆಂಟೇಜ್ ದಾಗ ಬೇಕಲ್ಲ, ಅದಕ್ಕೆ ಇಂಟು 100. ಸೊ 5 1s 5 2s ಆಮೇಲೆ 0. ಸೊ 22 ಎಷ್ಟು ಬರ್ತೈತ್ರಿ, 40%. ಅಂದ್ರೆ ಈ ಕ್ವಶನ್ ಅದ ಆನ್ಸರ್ ಎಷ್ಟಾಕತ್ರಿ, 40%. ಸೊ ಇದು ನಿಮ್ದ ಕರೆಕ್ಟ್ ಆನ್ಸರ್. ರೈಟ್, ಮಾಡಬಹುದ್ರಿ 10 ಸೆಕೆಂಡ್ಸ್ ಒಳಗಡೆ. ಓಕೆ, ಆಮೇಲೆ ನೋಡ್ರಿ, ಈಗ ಯಾರ ಬ್ಯಾಂಕಿಂಗ್ ಕೋಚಿಂಗ್ ತಗೊಂಡಿರ್ತಾರಲ್ಲ, ನಾನು ಅವ್ರಿಗಂತೂ ಒಂದು ಪಾಯಿಂಟ್ ಹೇಳ್ತೇನ್ರಿ. ಆಕ್ಚುಲಿ ಇಷ್ಟು ಮಾಡೋದನ್ನು ಅವಶ್ಯಕತೆ ಇರಲಿಲ್ಲ. ಸೊ ಇಷ್ಟೇ ಗೊತ್ತಿತ್ತಂದ್ರೆ ಸಾಕ್ರಿ ನಮಗೆ. 2/5 ಇದರದ ಆನ್ಸರ್ ಬರ್ತೈತೆ ಅಂತ ಗೊತ್ತಾದ್ರೆ ಸಾಕ್ರಿ. ಇದು ಮುಂದೆ ಇಂಟು 100. ಈಗ ನೀವು ಫಸ್ಟ್ ಟೈಮ್ ಇದು ವಿಡಿಯೋ ನೋಡಾತಿದ್ರಿ ಅಂದ್ರೆ ನಿಮ್ ಸಂಬಂಧ ನಾ ಇದನ್ನ ಇಂಟು 100 ಬರ್ತೈತ್ರಿ. ಯಾಕಂದ್ರೆ ಯಾರು ಬ್ಯಾಂಕಿಂಗ್ ಪ್ರಿಪರೇಷನ್ ಮಾಡ್ತಿರ್ತಾರಲ್ಲ, ಸೊ ಇನಿಷಿಯಲ್ ನಾವು ಬೇಸಿಕ್ ಕ್ಲಾಸಸ್ ಒಳಗೆ ಇದನ್ನ ಹೇಳಿರ್ತೀವ್ರಿ ಅವರಿಗೆ. ಸೊ ಏನಂತ ಹೇಳಿರ್ತೀವಿ, 1/1 ಅಂತಂದ್ರೆ ಇದು 100%, ಆಮೇಲೆ 1/2 ಅಂತಂದ್ರೆ ಇದು 50%. ಓಕೆ, ಅದೇ ರೀತಿ ಒಳಗೆ 1/3 ಅಂತಂದ್ರೆ ಇದು 33.33%. ಓಕೆ, 1/4 ಅಂತಂದ್ರೆ ಇದು 25%. ಓಕೆ, 1/6 ಅಥವಾ 1/5 ಅಂತಂದ್ರೆ ಇದು 20%. ಓಕೆ, 1/6 ಅಂದ್ರೆ ಇದು 16.66%. ಈ ರೀತಿ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅದಾವ್ರಿ. ಒಂದು 20
ದಿಂತ್ರ 25 ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅದಾವ್ರಿ. ಓಕೆ, ಈ ತರ ಫ್ರಾಕ್ಷನ್ಸ್ ಒಳಗಡೆ ಇರುವಂತದ್ದು ಅಂದ್ರೆ ಒಂದು ಫ್ರಾಕ್ಷನ್, ಆಮೇಲೆ ಅದ್ರದ್ದು ಇಕ್ವಿಲೆಂಟ್ ಪರ್ಸೆಂಟೇಜ್ ವ್ಯಾಲ್ಯೂ. ಸೊ ಒಂದು 20 25 ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಅದಾವ್ರಿ. ಬ್ಯಾಂಕಿಂಗ್ ಎಕ್ಸಾಮ್ಸ್ ಒಳಗಡೆ ಈ ವ್ಯಾಲ್ಯೂಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗ್ತಾವ್ರಿ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಟಾಪಿಕ್. ಸೊ ಈಗ ಇಲ್ಲಿ ನಿಮ್ಗ ಒಂದು ಪಾಯಿಂಟ್, ನೀವು ಈ ವ್ಯಾಲ್ಯೂಸ್ ಬಹ್ಯಾಟ್ ಮಾಡಿರ್ತೀರಿ. ಬ್ಯಾಂಕಿಂಗ್ ಪ್ರಿಪೇರ್ ಮಾಡಿದವ್ರು ಏನ್ ಮಾಡ್ತಿರ್ತಾರ್ರಿ, ಈ ವ್ಯಾಲ್ಯೂಸ್ ನ ಎಲ್ಲ ಕಂಠಪಾಠ ಓಕೆ ಪರ್ಫೆಕ್ಟ್ಲಿ ಅವನ ಬಹ್ಯಾಟ್ ಮಾಡಿರ್ತಾರ್ರಿ. ಸೊ ಈಗ ಇಲ್ಲಿ ಸ್ವಲ್ಪ ನೋಡ್ರಿ, ಈ ವ್ಯಾಲ್ಯೂ ಒಂದ್ ಸ್ವಲ್ಪ ನೋಡ್ರಿ. ಇದೇನೈತ್ರಿ, ಇದ 1/5 is equal to 20% ಐತ್ರಿ. ಓಕೆ, ಸೊ ಈಗ ನಾ ಇಲ್ಲಿ ಏನ್ ವಿಚಾರ ಮಾಡ್ತಾನ್ರಿ, ಅಥವಾ ಪ್ರತಿಯೊಂದು ಬ್ಯಾಂಕ್ ಎಕ್ಸ್ಪರೆಂಟ್ ಅವ್ ಈ ಸ್ಟೆಪ್ ಬರದ ತಕ್ಷಣ ಏನ್ ವಿಚಾರ ಮಾಡ್ತಾನ್ರಿ, ಇಲ್ಲಿ ಇಂಟು 100 ಮಾಡಿ ಇದನ್ನ ಕ್ಯಾನ್ಸಲ್ ಮಾಡಿ ಇದನ್ನ ಮಲ್ಟಿಪ್ಲೈ ಮಾಡಕ್ ಹೋಗಂಗಿಲ್ರಿ. ಅವ ಅಷ್ಟು ಟೈಮ್ ವೇಸ್ಟ್ ಮಾಡಂಗಿಲ್ಲ ಅವ. ಓಕೆ, ಸೊ ಅವನ್ ಏನ್ ವಿಚಾರ ಮಾಡ್ತಾನ್ರಿ, 1/5 20% ಐತಿ, ಇದು ಗೊತ್ತೈತ ಅವಂಗ. ಸೊ ಎರಡೂ ಕಡೆ 2 ಗುಣಾಕಾರ ಮಾಡ್ತಾನ್ರಿ. ಎರಡೂ ಕಡೆ 2 ಗುಣಾಕಾರ ಮಾಡಿದಾಗ ಇದು ಏನಾಕತ್ರಿ, 2/5 is equal to 40%. ಆಮೇಲೆ ಹಿಂಗ್ ಬರೆಯಂಗೂ ಇಲ್ರಿ ಅವ, ಯಾಕಂದ್ರೆ ಅವ್ನ ವ್ಯಾಲ್ಯೂಸ್ ಅದು ಬಹ್ಯಾಟ್ ಆಗಿಬಿಡ್ತದ. 1/5 20%, 2/5 40%, 3/5 60%, 4/5 80%, 5/5 100%. ಈ ರೀತಿ ವ್ಯಾಲ್ಯೂಸ್ ಬಹ್ಯಾಟ್ ಆಗಿರ್ತಾವ್ರಿ. ಓಕೆ, ಸೊ ಇದೆಲ್ಲ ನಿಮಗೆ ಬ್ಯಾಂಕಿಂಗ್ ಒಳಗೆ ಬೇಸಿಕ್ಸ್ ನಾವೇನ್ ಡಿಸ್ಕಸ್ ಮಾಡ್ತಿರ್ತೀವಲ್ಲ ಕ್ಲಾಸ್ ಒಳಗಡೆ. ಸೊ ಅವಾಗ ಡಿಟೇಲ್ ಆಗಿ ಇನ್ ಡಿಟೇಲ್ ಆಗಿ ಪ್ರತಿಯೊಂದು ಪಾಯಿಂಟ್ ನಾವು ಡಿಟೇಲ್ ಪಾಯಿಂಟ್ ಟು ಪಾಯಿಂಟ್ ಅನಾಲೈಸಿಸ್ ನೀವು ಕೊಡ್ತೀವ್ರಿ. ಆ ಕೊಟ್ಟು ಅದ್ರ ಮ್ಯಾಗ ಕನ್ಕ್ಲೂಷನ್ಸ್ ತೆಗಿತೀವ್ರಿ. ಅರ್ಥ ಆಯ್ತ್ರಿ? ಇರ್ಲಿ, ಈಗ ಸದ್ಯದ ಮಟ್ಟಿಗೆ ಇದು ಯಾಕೆ ಇಲ್ಲಿ ಇಂಟು 100 ಬರ್ದೇನ್ರಿ. ಓಕೆ, ನಾ ಡೈರೆಕ್ಟ್ಲಿ ಇದನ್ನ 2/5 ಬರದ ತಕ್ಷಣ 40% ಬರೀಬಹುದಾಗಿತ್ರಿ. ಯಾಕಂದ್ರೆ ಇಲ್ಲಿದಿಂತ ನನಗೆ ಗೊತ್ತಾಗಿತ್ರಿ 2/5 ಅಂದ್ರೆ 40% ಅಂತೇಳಿ. ಬಟ್ ಬಹಳಷ್ಟು ಜನ ನೀವು ಬ್ಯಾಂಕಿಂಗ್ ಕೋಚಿಂಗ್ ತೊಗೊಂಡಿರಂಗಿಲ್ರಿ, ಸೊ ನಿಮಗೆ ಅಷ್ಟು ಐಡಿಯಾ ಇರಂಗಿಲ್ಲಲ್ಲ. ಸೊ ಅದಕ್ಕೆ ನಾ ಇಲ್ಲಿ ಇಂಟು 100 ಬರ್ದೇನ್ರಿ. ಓಕೆ, ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಈಗ ಇದು ಕ್ವಶನ್ ಬ್ಯಾಂಕಿಂಗ್ ಎಕ್ಸಾಮ್ ಒಳಗೆ ಬಂದಾಗ, ಸೊ ಒಂದಿಷ್ಟು ಜನ ಸ್ಟೂಡೆಂಟ್ಸ್ ಜೊತೆ ನಾವು ಇಂಟ್ರಾಕ್ಟ್ ಮಾಡ್ತಿರ್ತೀವಿ, ಅಥವಾ ಕೆಲವೊಂದ್ಸಲ ನಾವು ಆಫ್ಲೈನ್ ಕ್ಲಾಸಸ್ ಮಾಡ್ಬೇಕಾದ್ರೆ ಆಲ್ರೆಡಿ ಒಂದ್ 2 ಎಕ್ಸಾಮ್ಸ್ ಬರೆದು ಬಂದಿರ್ತಾರ್ರಿ ಅವ್ರು. ಓಕೆ, ಸೊ ಅವ್ರು ಹೇಳ್ತಾರೆ, ಸರ್ ಈ ಕ್ವಶನ್ ನಾನು ಸಾಲ್ವ್ ಮಾಡ್ಬೇಕಾದ್ರೆ ಇದು ನನ್ನ ಕಡೆಯಿಂದ ಸಾಲ್ವ್ ಆಗ್ಲಿಲ್ಲ ಅಂತ ಹೇಳಿ. ಓಕೆ, ಬಟ್ ಈ ಕ್ವಶನ್ ಕೂಡ ನೀವು 10 ಸೆಕೆಂಡ್ ಸಾಲ್ವ್ ಮಾಡ್ಬೋದ್ರಿ, ಅಥವಾ 15 ಸೆಕೆಂಡ್ ತಗೋರಿ. ಓಕೆ, ಇಲ್ಲಿ ನೋಡ್ರಿ ಅವ್ ಏನ್ ಹೇಳ್ತಾನ್ರಿ, ಒಂದು ಅಲಾಯ್ ಐತ್ರಿ. ಓಕೆ, ಇಲ್ಲಿ ಒಂದು ಅಲಾಯ್ ಐತ್ರಿ. ಸೊ ಈ ಅಲಾಯ್ ಒಳಗಡೆ 90% ಕಾಪರ್ ಐತಂತ್ರಿ. ಸೊ 90% ಏನೈತ್ರಿ, ಇದು ಕಾಪರ್ ಐತ್ರಿ. ಓಕೆ, ಸೊ ಇದು ನಾ ಬರೆಯಕತ್ತೇನೆ ಜಸ್ಟ್ ನಿಮಗೆ ಅರ್ಥ ಮಾಡ್ಸಾಕ್ರಿ. ಕಾಪರ್ ಐತ್ರಿ, ಆಮೇಲೆ ಉಳಿದಿರೋದು ಟಿನ್ ಐತ್ರಿ. ಉಳಿದಿರೋದಂತರ ನೋಡ್ರಿ, ಯಾವುದೋ ಒಂದು ವ್ಯಾಲ್ಯೂ ಇರ್ಲಿ. ಸೊ ಯಾವುದೋ ಒಂದು ಕ್ವಾಂಟಿಟಿ 100% ಇರ್ತೈತಿ. ಸೊ ಸಪೋಸ್ ಇದು 100% ಐತಂದ್ರೆ ಇದು 90% ಐತಂದ್ರ ಉಳಿದಿರೋದು ಇದು ಟಿನ್ ಎಷ್ಟು ಇರ್ತೈತ್ರಿ, ಅದ 10% ಇರ್ತೈತ್ರಿ. ಓಕೆ, ಬರ್ ತೋರ್ಸಾತೇನೆ ಜಸ್ಟ್ ನಿಮಗೆ ಒಂದು ಅರ್ಥ ಆಗ್ಲಿ ಅಂತ ಹೇಳಿ. ಈಗ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇನ್ನೊಂದು ಟಿನ್ ಐತ್ರಿ, ಅಥವಾ ಇಲ್ಲಿ ಇನ್ನೊಂದು ಅಲಾಯ್ ಐತ್ರಿ. ಇದ್ರೊಳಗೆ 76% ಕಾಪರ್ ಐತಂತ್ರಿ. 76% ಏನೈತ್ರಿ, ಇದು ಕಾಪರ್ ಐತ್ರಿ. ಓಕೆ, ಅದಾದ್ಮೇಲೆ 17% ಟಿನ್ ಐತ್ರಿ. 17% ಏನೈತ್ರಿ, ಟಿನ್ ಐತ್ರಿ. ಅಂಡ್ ರೆಸ್ಟ್ ಇಸ್ ಇಂಪ್ಯೂರಿಟೀಸ್. ಓಕೆ, ಉಳಿದಿರೋದು ಏನೈತಲ್ಲ ಅದು ಇಂಪ್ಯೂರಿಟಿ ಐತ್ರಿ. ಸೊ ಉಳಿದಿರೋದು ಎಷ್ಟ್ರಿ, 7%. ಇದು ಏನೈತ್ರಿ, ಇಂಪ್ಯೂರಿಟಿ. ಓಕೆ, ಈಗ ಅವ ಏನ್ ಹೇಳ್ತಾನ್ರಿ, ಇವನ್ ಎರಡೂನು ನಾವು ಏನ್ ಮಾಡ್ಬೇಕಾಗೈತಿ, ಮಿಕ್ಸ್ ಮಾಡ್ಬೇಕಾಗೈತಿ. ಕ್ವಶನ್ ಅರ್ಥ ಮಾಡ್ಕೋರಿ ಫಸ್ಟ್. ಇವನ್ ಎರಡೂನು ನಾವು ಏನ್ ಮಾಡ್ಬೇಕಾಗೈತ್ರಿ, ಇವನ್ ಎರಡೂನು ನಾವು ಮಿಕ್ಸ್ ಮಾಡ್ಬೇಕಾಗೈತ್ರಿ. ಓಕೆ, ಇವು ಎರಡೂನು ನಾವು ಏನ್ ಮಾಡ್ಬೇಕಾಗೈತ್ರಿ, ಮಿಕ್ಸ್ ಮಾಡ್ಬೇಕಾಗೈತ್ರಿ. ಓಕೆ, ಯಾವ್ದ್ರೊಳಗೆ ಮಿಕ್ಸ್ ಮಾಡ್ಬೇಕಾಗೈತಿ, ಒಂದ್ ಹೊಸ ಅಲಾಯ್ ಮಾಡಕ. ಓಕೆ, ಇದನ್ನ ಏನ್ ಮಾಡೀನ್ರಿ, ನಾ ಎರಡೂನು ಮಿಕ್ಸ್ ಮಾಡೀನ್ರಿ. ಸೊ ಈ ಕ್ವಶನ್ ಅದನ್ನ ಕೇಳತ್ತನ್ರಿ ನಾವು, ಇವನ್ ಎರಡೂನು ಯಾವ ಅನುಪಾತದಾಗ ಮಿಕ್ಸ್ ಮಾಡಿದಾಗ, ಅಂದ್ರ ಇದ್ರಾಗಿಂದ ಎಷ್ಟು ನೀವು ಮಿಕ್ಸ್ ಮಾಡ್ತೀರಿ, ಇದ್ರಾಗಿಂತ ಎಷ್ಟು ಕ್ವಾಂಟಿಟಿ ಇದ್ರಾಗ ಮಿಕ್ಸ್ ಮಾಡ್ತೀರಿ. ಮಿಕ್ಸ್ ಮಾಡಿದಾಗ ಈ ಮಿಕ್ಸರ್ ಅಲಾಯ್ ಏನೈತ್ಲ, ಸೊ ಈ ಮಿಕ್ಸರ್ ಅಲಾಯ್ ಒಳಗಡೆ ಟಿನ್ ಏನೈತ್ ನೋಡ್ರಿ, ಅದು 15% ಆಗ್ಬೇಕಂತ ಹೇಳ್ತಾನ್ರಿ. ಸೊ ಟಿನ್ ಇಲ್ಲಿ ಎಷ್ಟು ಪರ್ಸೆಂಟ್ ಆಗ್ಬೇಕ್ರಿ, 15% ಆಗ್ಬೇಕ್ರಿ. ಸೊ ಹಂಗಾದ್ರೆ ಇವನ್ ಎರಡು ಅಲಾಯ್ಸ್ ನ ಇದ್ರ ಒಳಗಡೆ
ಯಾವ ಅನುಪಾತದಾಗ ನೀವು ಮಿಕ್ಸ್ ಮಾಡ್ತೀರ ಅಂತ ಕ್ವಶನ್ ಕೇಳ್ತಾನೆ. ಓಕೆ, ಇಲ್ಲಿ ಯಾವ ಅನುಪಾತದಾಗ ನೀವು ಮಿಕ್ಸ್ ಮಾಡ್ತೀರಿ, x:y. ಸೊ ಇದು ಅನುಪಾತ ಎಷ್ಟೈತೆ ಅಂತ ಕ್ವಶನ್ ಕೇಳ್ತಾನೆ. ಈ ಅನುಪಾತ ಎಷ್ಟೈತಿ ನೋಡ್ರಿ. ಇನ್ನೊಂದ್ಸಲ ಕ್ವಶನ್ ಕೇಳ್ರಿ, ಬಹಳ ಸಿಂಪಲ್ ಕ್ವಶನ್ ಐತ್ರಿ. ಒಂದ್ 2 ಅಲಾಯ್ಸ್ ಅದಾವ್ರಿ. ಇದೊಂದು ಅಲಾಯ್ ಐತ್ರಿ, ಇದು ಇನ್ನೊಂದು ಅಲಾಯ್ ಐತ್ರಿ. ಈ ಅಲಾಯ್ ಒಳಗಡೆ ಕಾಪರ್ 90% ಐತ್ರಿ, ಟಿನ್ 10% ಐತ್ರಿ. ಈ ಇನ್ನೊಂದು ಅಲಾಯ್ ಒಳಗಡೆ 76% ಕಾಪರ್ ಐತ್ರಿ, 17% ಟಿನ್ ಐತ್ರಿ, 7% ಇಂಪ್ಯೂರಿಟಿ ಐತ್ರಿ. ಹೌದಾ? 2 ಬೇರೆ ಬೇರೆ ಅಲಾಯ್ ಅದಾವ್ರಿ. ಈಗ ನಾ ಏನ್ ಮಾಡೀನ್ರಿ, 2 ಅಲಾಯ್ ಮೆಲ್ಟ್ ಮಾಡೀನ್ರಿ. ಮೆಲ್ಟ್ ಮಾಡಿ ಒಂದು ಬಾಕ್ಸ್ ಒಳಗಡೆ ಇವನ್ ಎರಡೂ ಮಿಕ್ಸ್ ಮಾಡಕತ್ತೇನ್ರಿ. ಈಗ ಒಂದು ಕ್ವಶನ್ ನೋಡ್ರಿ, ಎಷ್ಟ್ ಚಂದ ಕ್ವಶನ್ ಕೇಳಿದನ್ರಿ. ಅವ್ನ್ ಏನ್ ಹೇಳ್ತಾನ್ರಿ, ಈ 2 ಅಲಾಯ್ಸ್ ನ ನೀವ್ ಏನ್ ಮಿಕ್ಸ್ ಮಾಡಕತ್ತೀರಲ್ಲ, ಸೊ ಇವನ್ ಎರಡೂನು ಯಾವ ಅನುಪಾತದಾಗ ನೀವು ಮಿಕ್ಸ್ ಮಾಡ್ತೀರಿ, ಅಥವಾ ಇದನ್ನ ಎಷ್ಟ್ ಲೀಟರ್ಸ್ ಮಿಕ್ಸ್ ಮಾಡ್ತೀರಿ, ಇದನ್ನ ಎಷ್ಟ್ ಲೀಟರ್ಸ್ ಮಿಕ್ಸ್ ಮಾಡ್ತೀರಿ, ಯಾವ್ದಕ್ರಿ ಆ ಹೊಸ ಅಲಾಯ್ ಏನ್ ಫಾರ್ಮ್ ಆಗ್ತೈತ್ ನೋಡ್ರಿ, ಆ ಹೊಸ ಅಲಾಯ್ ಒಳಗಡೆ ಟಿನ್ 15% ಇರ್ಬೇಕ್ರಿ. 15% ಬರುವಂಗ ಈ 2 ಅಲಾಯ್ಸ್ ನ ನೀವು ಮಿಕ್ಸ್ ಮಾಡ್ಬೇಕಾಗೈತಿ. ಸೊ ಹಂಗಾದ್ರೆ ಇವನ್ ಎರಡೂನು ಯಾವ ಅನುಪಾತದ ನೀವು ಮಿಕ್ಸ್ ಮಾಡ್ತೀರಿ ಅಂತ ಅವ ಕ್ವಶನ್ ಕೇಳಕತ್ತಾನ್ರಿ. ಸರ್ ಹೆಂಗ್ ವಿಚಾರ ಮಾಡೋದ್ರಿ ಇದನ್ನ? ಹೌದಾ? ಸೊ ಅದಕ್ಕ ಇದು ಕೂಡ ಕ್ವಶನ್ ಏನೈತ್ರಲ್ಲ, ನಾವು ಬಹಳ ಕಡಿಮೆ ಟೈಮ್ ಒಳಗೆ ಸಾಲ್ವ್ ಮಾಡ್ಬೋದ್ರಿ. ಆಕ್ಚುಲಿ ಕ್ವಶನ್ ಇದನ್ನ ಬಹಳ ಲೆಂದಿ ಮಾಡ್ಯಾನ್ರವ, ನಿಮಗ ಗಾಬರಿ ಪಡಿಸ್ಬೇಕಂತೇಳಿ. ಬಟ್ ಇದು ಕ್ವಶನ್ ಏನೈತ್ರಿ, ಬಹಳ ಕಡಿಮೆ ಟೈಮ್ದಾಗ ನಾವು ಆನ್ಸರ್ ಮಾಡ್ಬೋದು. ಹೆಂಗ್ ಸರ? ಈಗ ಇಲ್ಲಿ ಸಿಂಪಲ್ ಪಾಯಿಂಟ್ ಅರ್ಥ ಮಾಡ್ಕೋರಿ. ಇಲ್ಲಿ ಯಾವ್ದನ್ನ ಕೊಟ್ಟಾನ ನೋಡ್ರಿ, ಅಂದ್ರ ಟಿನ್ 15% ಐತಂತ ಏನ್ ಕೊಟ್ಟಾನಲ್ಲ, ಸೊ ನೀವು ಏನ್ ಮಾಡ್ರಿ, ಇಲ್ಲೇ ಬರೀ ಟಿನ್ ಅಷ್ಟ ನೋಡ್ರಿ, ಉಳ್ಕಿದ್ ನೀವು ವಿಚಾರ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ಈ ಟಿನ್ 15% ಆಗಾಕ ಈ ಟಿನ್ ನ ನೀವು ಎಷ್ಟು ಅನುಪಾತದಾಗ ಮಿಕ್ಸ್ ಮಾಡ್ತಿರಲ್ಲ, ಅದ ಅನುಪಾತದಾಗ ನೀವು ಪೂರಾ ಅಲಾಯ್ನು ಮಿಕ್ಸ್ ಮಾಡ್ತೀರಿ. ಇನ್ನೂ ಸಿಂಪಲ್ ಆಗಿ ಹೇಳಲ್ರಿ. ಸೊ ನೀವು ಏನ್ ಮಾಡ್ರಿ, ಇಲ್ಲಿ ನಿಮಗ್ ಟಿನ್ ಕೊಟ್ಟಾರಲ್ಲ, ಸೊ ನೀವು ಬರೀ ಟಿನ್ ಮ್ಯಾಗ ಅಷ್ಟ ಲಕ್ಷ ಕೊಡ್ರಿ, ಉಳ್ಕಿದ್ರ ಬಗ್ಗೆ ಲಕ್ಷ ಕೊಡಾಕ್ ಹೋಗ್ಬೇಡ್ರಿ. ನೀವೇನ್ ಮಾಡ್ರಿ, ಎದ್ರ ಮ್ಯಾಲ ಲಕ್ಷ ಕೊಡ್ರಿ, ಅವನು ಟಿನ್ 15% ಕೇಳ್ಯಾನಲ್ಲ, ನೀವೇನ್ ಮಾಡ್ರಿ, ಬರೀ ಟಿನ್ ನ ಅಷ್ಟ ನೋಡ್ರಿ, ಅಥವಾ ಟಿನ್ ಮ್ಯಾಗ ಅಷ್ಟ ಲಕ್ಷ ಕೊಡ್ರಿ, ಉಳ್ಕಿದ ಕಡೆ ಲಕ್ಷ ಕೊಡಾಕ್ ಹೋಗ್ಬೇಡ್ರಿ. ಸೊ ಇಲ್ಲಿ ಟಿನ್ 17% ಐತ್ರಿ, ಹೌದಲ್ರಿ? ಟಿನ್ 17% ಐತ್ರಿ. ಸೊ ಈ 17 ಒಳಗಡೆ 15 ಕಳೀರಿ, 17 ಒಳಗಡೆ 15 ಕಳೀರಿ, ಎಷ್ಟು ಬರ್ತೈತ್ರಿ? 17 ಒಳಗೆ 15 ಕಳೆದ್ರ 2 ಬರ್ತೈತಿ. ಇಲ್ಲಿ 2. ಇದು 15 ಐತ್ರಿ, ಇಲ್ಲಿ ಟಿನ್ ಎಷ್ಟ ಐತ್ರಿ? 10 ಐತ್ರಿ. ಸೊ ಇದ್ರ ಒಳಗಡೆ ಇದನ್ನ ಕಳೀರಿ, 15 ಒಳಗಡೆ 10 ಕಳೀರಿ, ಎಷ್ಟು ಬರ್ತೈತ್ರಿ? 5. ಅಂದ್ರ ಎಷ್ಟು ಅನುಪಾತ ಆತ್ ನೋಡ್ರಿ, ಇಲ್ಲಿ 2:5 ಅನುಪಾತ ಆತ್ರಿ. 2:5 ಅನುಪಾತ ಏನೈತ್ಲ, ಇದ ನಿಮ್ದ ಕರೆಕ್ಟ್ ಆನ್ಸರ್. ಇದ ನಿಮ್ದ ಕರೆಕ್ಟ್ ಆನ್ಸರ್. ಇಷ್ಟ, ಮತ್ತೇನಿಲ್ಲ. ಆಕ್ಚುಲಿ ಇಲ್ಲಿ ನಿಮಗೆ ಅರ್ಥ ಮಾಡಿಸ್ಬೇಕಂತೇಳಿ ನಾನು ಥಿಂಗ್ಸ್ ನ ಡೀಟೇಲ್ ಆಗಿ ಬರ್ತೇನ್ರಿ. ಬಟ್ ಈಗ ನಾವು ಸಾಲ್ವ್ ಮಾಡೋರು ಏನೈತಲ್ಲ, ಬ್ಯಾಂಕಿಂಗ್ ಎಕ್ಸಾಮ್ ಒಳಗೆ ನಾವು ಸಾಲ್ವ್ ಮಾಡೋರು ಏನ್ ಮಾಡ್ತೀವಿ, ಇದು ಕಂಪ್ಯೂಟರ್ ಸ್ಕ್ರೀನ್ ರೀ. ಈ ಸ್ಕ್ರೀನ್ ಮ್ಯಾಗ ನೀವು ಬ್ಯಾಂಕಿಂಗ್ ಎಕ್ಸಾಮ್ ಬರೀತಿರ್ಬೇಕಾದ್ರ ನೋಡ್ತೀರಿ. ಸೊ ಈಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ್ರಿ, ಡೈರೆಕ್ಟ್ಲಿ ಇಲ್ಲಿ ನೋಡ್ತಾರ್ರಿ. ಆಮೇಲೆ ಇಲ್ಲಿ ಏನಂತಾರ, ಇನ್ ವಿಚ್ ರೇಷಿಯೋ ಬೋತ್ ಇಸ್ ಮಿಕ್ಸ್ಡ್, ಇಲ್ಲಿ ಇಂದಿ ಮಿಕ್ಸರ್ ಒಳಗಡೆ ಟಿನ್ 15% ಅಂತ ಹೇಳ್ತಾವ. ಸೊ ಟಿನ್ ಇಲ್ಲಿ 15% ನೋಡಿದ ತಕ್ಷಣ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ್ರಿ, ಇಲ್ಲಿದ ಟಿನ್ ಎಷ್ಟೈತ್ರಿ? 10% ಐತಿ. ಇಲ್ಲಿ ಟಿನ್ ಎಷ್ಟೈತ್ರಿ? 17% ಐತಿ. ಇಲ್ಲಿ ಟಿನ್ ಎಷ್ಟೈತ್ರಿ? 15% ಐತಿ. ಸೊ ಇದನ್ನ ಇಷ್ಟ ಬರ್ಕೊಂತಾರ ಅವ್ರ ರಫ್ ಶೀಟ್ ಒಳಗಡೆ. ಇಷ್ಟೆಲ್ಲ ಬರ್ಕೊಳಕ್ ಹೋಗಂಗಿಲ್ರಿ ಅವ್ರು. ಇದು ನಾ ನಿಮಗ್ ಬರೋದ್ ತೋರ್ಸೇನ್ರಿ. ಬಟ್ ನಾಳೆ ನೀವು ಎಕ್ಸಾಮ್ ಅಟೆಂಡ್ ಮಾಡ್ತಿರ್ತಿರಲ್ಲ, ರಫ್ ಶೀಟ್ ನಾಗು ಅನ್ನೆಸೆಸರಿ ಥಿಂಗ್ಸ್ ಬರ್ಯಾಕ್ ಹೋಗ್ಬಾರ್ದು ನಾವು. ಅದು ಟೈಮ್ ವೇಸ್ಟ್ ಅನ್ನರಿ. ಯಾಕಂದ್ರೆ ಈ ಬ್ಯಾಂಕಿಂಗ್ ಎಕ್ಸಾಮ್ ಒಳಗೆ ಪ್ರತಿಯೊಂದು ಸೆಕೆಂಡ್ ಇಂಪಾರ್ಟೆಂಟ್ ಐತ್ರಿ. ಸೊ ನೋಡ್ರಿ, ಹಿಂಗ್ ಬರದ್ರಿ. ಸೊ ಇದನ್ನ ಇದ್ರೊಳಗ್ ಕಳೀರಿ, ಇಲ್ಲಿ ಎಷ್ಟು ಉಳಿತೈತ್ರಿ? 2 ಉಳಿತೈತ್ರಿ. ಇದನ್ನ ಇದ್ರೊಳಗ್ ಕಳೀರಿ, ಎಷ್ಟು ಉಳಿತೈತಿ ಪರಜ? ಇಲ್ಲಿ 5 ಉಳಿತೈತಿ. ಸೊ 2:5 ಇದ ನಿಮ್ದ ಆನ್ಸರ್. 2:5. ಸೊ ಈ ರೀತಿ ನೋಡ್ರಿ, ಎಷ್ಟು ಸೆಕೆಂಡ್ಸ್ ಬೇಕ್ರಿ ಇದನ್ನ ಮಾಡಕ. ಇದು ನಿಮಗೆ ಅರ್ಥ ಮಾಡಿಸಿನಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡಿದ್ರಿ. ಬಟ್ ಎಕ್ಸಾಮ್ ಒಳಗೆ ಮಾಡಬೇಕಾಗಿರೋದು ಇಷ್ಟ. ರೈಟ್? ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಒನ್ ಆಫ್ ದಿ ಬೆಸ್ಟ್ ಕ್ವಶನ್ ಅಂತ ಹೇಳ್ಬೋದ್ರಿ.
ಓಕೆ. ಸೊ ಏನ್ ಹೇಳೇನ್ರಿ, ಒಂದು ರೆಕ್ಟ್ಯಾಂಗ್ಯುಲರ್ ಅಲ್ಯೂಮಿನಿಯಂ ಶೀಟ್ ಐತ್ರಿ. ಓಕೆ, ಈ ರೀತಿ ಒಂದು ಶೀಟ್ ಐತ್ರಿ ಅದು. ಸೊ 22 ಮತ್ತು 10 ಡೈಮೆನ್ಷನ್ದಾಗ ಐತಿ, ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್. ಇದು 22 ಮೀಟರ್ಸ್ ಐತ್ರಿ. ಆಮೇಲೆ ಇದು 10 ಮೀಟರ್ ಐತ್ರಿ. ಓಕೆ, ಈಸ್ ರೋಲ್ಡ್ ಟು ಎ ಸಿಲಿಂಡರ್ ಸೊ ದಟ್ ದ ಸ್ಮಾಲರ್ ಸೈಡ್ ಬಿಕಮ್ಸ್ ದಿ ಹೈಟ್. ಅಂದ್ರೆ ಅವ್ ಏನ್ ಹೇಳತ್ತನ್ರಿ, ಒಂದು ನಾ ಜಸ್ಟ್ ನಿಮಗೆ ಎಕ್ಸಾಂಪಲ್ ಈಗಂತ ತೋರಿಸೋದಾದ್ರೆ, ಒಂದು ವಿಜುವಲೈಸೇಷನ್. ಇದು ಒಂದು ಅಲ್ಯೂಮಿನಿಯಂ ಶೀಟ್ ಐತಂತ ಅನ್ಕೋರಿ. ಓಕೆ, ಸೊ ಇದು ಏನೈತ್ರಲ್ಲ, ಇದು 22 ಮೀಟರ್ ಐತ್ರಿ ಇದು. ಆಮೇಲೆ ಇದು ಏನೈತ್ರಿ, ಇದು 10 ಮೀಟರ್ ಐತ್ರಿ. ಸೊ ಈಗ ಅವ ಏನ್ ಹೇಳ್ತಾನ ಗೊತ್ತೇನ್ರಿ, ಅದನ್ನ ರೋಲ್ ಮಾಡ್ರಿ. ಯಾವ ರೀತಿ ರೋಲ್ ಮಾಡ್ಬೇಕಂತಂದ್ರ, ನಿಮ್ದೇನು ಸಣ್ಣ ಸೈಡ್ ಐತಲ್ಲ ಅದು ಹೈಟ್ ಆಗ್ಬೇಕಂತ್ರಿ ಸಿಲಿಂಡರ್ದ. ಈಗ ನಿಮಗ್ ಗೊತ್ತೈತ್ರಿ, ಈಗ ಇದನ್ನ ಸಪೋಸ್ ರೋಲ್ ಮಾಡಿನಂತ ತಿಳ್ಕೊರಿ. ಇದು ಏನಾಗ್ತದ್ರಿ, ಈ ರೀತಿ ಒಂದು ಸಿಲಿಂಡರ್ ಫಾರ್ಮ್ ಆಗತ್ರಿ. ಹೌದಲ್ರಿ? ಸೊ ಇದೇನಾತ್ರಿ, ಇದು ಒಂದು ಸಿಲಿಂಡರ್ ಫಾರ್ಮ್ ಆತ್ರಿ. ಬಟ್ ಅದನ್ನು ಯಾವ ರೀತಿ ಮಾಡಂತ ಹೇಳೇನ್ರವ, ಯಾವ್ದು ಸಣ್ಣ ಸೈಡ್ ಐತ್ಲ, ಇದು ಸಣ್ಣ ಸೈಡ್ ಐತಿ, ಇದು ದೊಡ್ಡ ಸೈಡ್ ಐತಿ. ಸೊ ಈ ಸಣ್ಣ ಸೈಡ್ ಆ ಸಿಲಿಂಡರ್ದ ಹೈಟ್ ಆಗ್ಬೇಕಂತ ಹೇಳ್ತಾನ್ರಿ. ಸೊ ಅಂದ್ರೆ ನೀವು ಹೆಂಗ್ ರೊಟೇಟ್ ಮಾಡ್ಬೇಕಾಗಿತ್ತು ಇದನ್ನ, ಇದೇ ರೀತಿ ನೀವು ಇದನ್ನ ರೊಟೇಟ್ ಮಾಡ್ಬೇಕು. ಸೊ ಇದು ಒಂದು ಸಿಲಿಂಡರ್ ಫಾರ್ಮ್. ಸೊ ಹಂಗಾದ್ರೆ ಇದರದ ಹೈಟ್ ಎಷ್ಟೈತ್ರಿ, ಇದರದ ಹೈಟ್ 10 ಮೀಟರ್ ಐತಿ. ಓಕೆ, ಸೊ ಇದ ಡಯಾಗ್ರಾಮ್ ಈಗ ಯಾವ ರೀತಿ ಫಾರ್ಮ್ ಆತಪ್ಪ ಅಂತಂದ್ರೆ, ನೀವು ಅಬ್ಸರ್ವ್ ಮಾಡೋದಾದ್ರೆ ಈ ರೀತಿ ಇದು ಫಾರ್ಮ್ ಆತ. ಈ ರೀತಿ ಇದು ಫಾರ್ಮ್ ಆಗಿದೆ. ಸೊ ಇದು ಏನಾತ್ರಿ, ಇದು ನಿಮ್ದ ಹೈಟ್ ಆತ್ರಿ. ಇದೇನಾತ್ರಿ, ಇದು ಹೈಟ್ ಎಷ್ಟಾತ್ರಿ, ಇಲ್ಲಿ 10 ಮೀಟರ್. ಹಂಗಾದ್ರ ಈ ತೆಳಗಿಂದ 22 ಮೀಟರ್ ಏನಾತ್ರಿ, ಇದು ತೆಳಗಡೆ ಇರುವಂತ ಫಿಗರ್, ಅಂದ್ರೆ ಒಂದು ಸರ್ಕಲ್ದ ಸುತ್ತಳತೆ ಆತ್ರಿ ಅದ, ಅಥವಾ ನಾವು ಅದಕ್ಕೆ ಸರ್ಕಂಫರೆನ್ಸ್ ಅಂತ ಕರಿತೀವಿ. ಸೊ ಸರ್ಕಂಫರೆನ್ಸ್ ಎಷ್ಟಾತ್ರಿ, 22 ಮೀಟರ್ಸ್ ಆತ್ರಿ ಅದ ತೆಳಗಡೆ. ಹೌದಲ್ರಿ? ಸೊ ಈಗ ನನಗ್ ಕ್ವಶನ್ ಏನ್ ಕೇಳ್ತಾನ್ರಿ, ಹಂಗಾದ್ರ ಫೈಂಡ್ ದಿ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಅಂತ ಕೇಳ್ತಾನ. ಇದು ಕ್ವಶನ್ ರೀ. ಈಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ ಅದನ್ನ ಜಸ್ಟ್ ಚರ್ಚೆ ಮಾಡಾಕತ್ತೇನ್ರಿ. ಬಟ್ ನಾವು ಆಸ್ ಅ ಎಸ್ಪಿರೆಂಟ್, ನೀವು ಒಂದ್ಸಲ ಕೋಚಿಂಗ್ ತಗೊಂಡ್ರಿ ಅಂತಂದ್ರೆ ಇದ ಕ್ವಶನ್ ನಮ್ಮ ವಿದ್ಯಾರ್ಥಿಗಳು 15 ಸೆಕೆಂಡ್ಸ್ ಹೆಂಗ್ ಸಾಲ್ವ್ ಮಾಡ್ತಿದ್ರು, ಆಮೇಲೆ ಅವ್ರು ಹೆಂಗ್ ಸೆಲೆಕ್ಷನ್ಸ್ ತಗೋತಿದ್ರು, ಅದ ಜಸ್ಟ್ ಪಾಯಿಂಟ್ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿತ್ತು. ಈ ಕೆಲವೊಬ್ರು ಸ್ಟೂಡೆಂಟ್ಸ್ ಏನ್ ಮಾಡ್ತಿದ್ರು, ಇದು ಸರ್ಕಲ್ ಐತ್ರಿ. ಸೊ ಇದು ಸರ್ಕಂಫರೆನ್ಸ್ ಐತ್ರಿ, ಸರ್ಕಲ್ ಅದ್ ಸರ್ಕಂಫರೆನ್ಸ್ ಅಂದ್ರೆ ಇದು 2πr ಆಗತ್ರಿ. 2πr is equal to 22. ಸೊ ಇಲ್ಲಿದಿಂತ ಅವ್ರು ಏನ್ ಮಾಡ್ತಿದ್ರಿ, ಆರ್ ಫೈಂಡ್ ಮಾಡ್ತಿದ್ರಿ. ಸೊ ಈಗ ವಾಲ್ಯೂಮ್ದ ಫಾರ್ಮುಲಾ, ಓಕೆ, ಒಂದು ಸಿಲಿಂಡರ್ದ ವಾಲ್ಯೂಮ್ದ ಫಾರ್ಮುಲಾ. ಓಕೆ, ಸೊ ಏರಿಯಾ ಆಫ್ ದಿ ಬೇಸ್ ಇಂಟು ಹೈಟ್. ಸೊ πr² h. ಸೊ ಏರಿಯಾ ಎಷ್ಟ್ ಆಕತ್ರಿ, ಅದ πr² h. ಈ ಫಾರ್ಮುಲಾ ಒಳಗಡೆ ಇಲ್ಲಿ ಬಂದಿರೋ ಆರ್ ನ ಇಲ್ಲಿ ಹಾಕಿ, ಈ 10 ನ ಇಲ್ಲಿ ಹಾಕಿ ಏರಿಯಾ ಫೈಂಡ್ ಮಾಡ್ತಾರೆ. ಇಷ್ಟು ಟೈಮ್ ನಮ್ಮ ಎಕ್ಸಾಮ್ ಒಳಗೆ ಇರಂಗಿಲ್ರಿ. ಇಷ್ಟು ಟೈಮ್ ನಮ್ಮ ಎಕ್ಸಾಮ್ ಒಳಗೆ ಇರಂಗಿಲ್ರಿ. ಬಲೆ ನೀವು ಇದನ್ನ ಈ ರೀತಿ ಸಾಲ್ವ್ ಮಾಡಿ ಆನ್ಸರ್ ಕರೆಕ್ಟ್ ತಗೊಂಡು ಬರ್ಬೋದ್ರಿ, ಪಾಯಿಂಟ್ ಅದು ಇಲ್ಲ. ಸೊ ನಾ ನಿನ್ನೆ ಅಥವಾ ಲಾಸ್ಟ್ ಕ್ಲಾಸ್ ಒಳಗಡೆ, ಲಾಸ್ಟ್ ವಿಡಿಯೋ ಒಳಗಡೆ ನಾನು ಹೇಳ್ತಿದ್ದೇನೆ ನಿಮಗೆ, ಒಂದು ಅಪ್ರೋಚದ ಅವಶ್ಯಕತೆ ಐತಂತೆ. ಸೊ ಆ ಅಪ್ರೋಚ್ ಏನಪ್ಪಾ ಅಂತಂದ್ರ, ಇಷ್ಟೆಲ್ಲ ಮಾಡೋದು ಅವಶ್ಯಕತೆ ಇಲ್ರಿ. ನೀವು ಬೇಕಾದ್ರೆ ಒಂದ್ಸಲ ಇದನ್ನ ಈ ಮೆಥಡ್ಲೇ ಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ. ಸೊ ಒಂದು ಪಾಯಿಂಟ್ ನಾನು ನಿಮಗೆ ಹೇಳ್ತೇನ್ರಿ, ಒಂದು ಕನ್ಕ್ಲೂಷನ್ ಏನ್ ಕೊಡ್ತೇನ್ರಿ, ಎಲ್ಲೆಲ್ಲಿ ನೀವು ಪೈ ಯೂಸ್ ಮಾಡ್ತಿರಲ್ಲ, ಪೈ ಅಂದ್ರೆ ನಿಮ್ಗೆ ಗೊತ್ತೈತ್ರಿ 22/7 ಅಂತ ಹೇಳಿ, ಅಥವಾ 3.142 ಅಂತ ನೀವು ತಗೊಂತೀರಿ. ಬಟ್ ವಿಶೇಷವಾಗಿ ನಾವು ಪೈ ಯೂಸ್ ಮಾಡಲ್ಲೇ 22/7 ಅನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಎಲ್ಲೆಲ್ಲಿ ನೀವು ಪೈ ಬಳಸ್ತಿರಲ್ಲ, ಈಗ ಫಾರ್ ಎಕ್ಸಾಂಪಲ್ ಈಗ ಸಿಲಿಂಡರ್ದ ವಾಲ್ಯೂಮ್ ಇರ್ಬೋದ್ರಿ. ಈಗ ನಾವು ಸಿಲಿಂಡರ್ದ ವಾಲ್ಯೂಮ್ ತಗೊಂಡಿವ್ರಿ, ಈಗ ಸಿಲಿಂಡರ್ದ ವಾಲ್ಯೂಮ್ ತಗೊಂಡಿವಿ, ಅಥವಾ ಸರ್ಫೇಸ್ ಏರಿಯಾ ತಗೊಂಡಿವಿ, ಕರ್ಡ್ ಸರ್ಫೇಸ್ ಏರಿಯಾ ತಗೊಂಡಿವಿ, ಅಥವಾ ಸ್ಪಿಯರ್, ಓಕೆ, ಒಂದು 3D ಬಾಲ್ ನ ತಗೊಂಡಾಗ ಇದ್ರದ್ದು ವಾಲ್ಯೂಮ್ ಇರ್ಬೋದ್ರಿ, ಸರ್ಫೇಸ್ ಏರಿಯಾ ಇರ್ಬೋದ್ರಿ, ಅಲ್ಲೂ ಪೈ. ಆಮೇಲೆ ಕೋನ್ ಇದು ಕೋನ್ ಐತ್ರಿ. ನೆಕ್ಸ್ಟ್ ನಾ ಕೋನ್ ಬಗ್ಗೆನೂ ಚರ್ಚೆ ಮಾಡ್ತೇನ್ರಿ. ಇಲ್ಲೂ ನಾವು ಪೈ ಯೂಸ್ ಮಾಡ್ತೀವಿ, ಇದ್ರದ್ದು ಕರ್ಡ್ ಸರ್ಫೇಸ್.
ಸೊ ಈ ಎಲ್ಲಾ ಫಿಗರ್ಸ್ ವಾಲ್ಯೂಮ್ ಏನ್ ಇರ್ತೈತಿ ನೋಡ್ರಿ, ವಾಲ್ಯೂಮ್ ಅದು ಯಾವಾಗಲೂ 11ರದ ಮಲ್ಟಿಪಲ್ ಇರ್ತೈತ್ರಿ, 11ರದ ಮಲ್ಟಿಪಲ್ ಇರ್ತೈತ್ರಿ. ಸೊ ನಾ ಅಂತೀನಿ, ಈಗ ನನಗೆ ಅಲ್ಟಿಮೇಟ್ಲಿ ವಾಲ್ಯೂಮ್ ಆಫ್ ಸಿಲಿಂಡರ್ ಕೇಳಿದಾರಲ್ಲ, ಸೊ ಒಂದ್ ಸಲ ಅಂದ್ರೆ ಅದು ಕ್ವಶನ್ ಅಷ್ಟೆಲ್ಲ ಮಾಡೋದಕ್ಕಿಂತ ಒಂದ್ ಸಲ ನಾ ಏನ್ ಮಾಡ್ತೀನಿ, ಆಪ್ಷನ್ಸ್ ಚೆಕ್ ಮಾಡ್ತೇನ್ರಿ. ಒಂದ ಆಪ್ಷನ್ದಾಗ ಏನ್ರ 11ದ ಮಲ್ಟಿಪಲ್ ಐತೇನ ಅಂತೇಳಿ 11ದ ಮಲ್ಟಿಪಲ್ ಹೆಂಗ್ ಚೆಕ್ ಮಾಡ್ರಿ, ಫಸ್ಟ್ ಮತ್ ಲಾಸ್ಟ್ ಕೂಡಿಸ್ರಿ, ನಡುವಿನ ವ್ಯಾಲ್ಯೂ ಬರ್ಬೇಕ್ರಿ. ಓಕೆ, 5 ಮತ್ತು 3 8, ನಡುವಿನ ವ್ಯಾಲ್ಯೂ ಎಷ್ಟೈತ್ರಿ 8 ಐತಿ. ಅಂದ್ರೆ ಇದು ನಿಮ್ದು ಆನ್ಸರ್ 11ರದ ಮಲ್ಟಿಪಲ್ ದಾಗ ಐತಿ. ಉಳ್ಕಿದ್ ಚೆಕ್ ಮಾಡೋಣ್ರಿ. ಈಗ ಫಸ್ಟ್ ಮತ್ತು ಲಾಸ್ಟ್ ಚೆಕ್ ಮಾಡಿ, ಫಸ್ಟ್ ಮತ್ತು ಲಾಸ್ಟ್ ನಂಬರ್ ಈಗ 3 ನಂಬರ್ ಅದಾವ ಅಂತ ತಿಳ್ಕೊರಿ, ಎಕ್ಸ್ ವೈ ಝೆಡ್. ಏನ್ ಮಾಡ್ರಿ, ಫಸ್ಟ್ ಮತ್ತು ಲಾಸ್ಟ್ ನಂಬರ್ ಎರಡು ಕೂಡಿಸ್ರಿ, ಅದು ನಡುವಿನ ನಂಬರಿಗೆ ಸಮ ಬಂತಂದ್ರ ಅದರ ಅರ್ಥ ಆ ನಂಬರ್, ಆ ಸಂಖ್ಯೆ 11ರಲ್ಲೇ ಭಾಗ ಆಕೈತಿ. ಸೊ ಈಗ ಫಸ್ಟ್ ಮತ್ತು ಲಾಸ್ಟ್ ನಂಬರ್ ನೋಡ್ರಿ, 3 ಮತ್ತು 0 ಎಷ್ಟ್ ಆಕೈತ್ರಿ 3, ಅಂದ್ರೆ ಇದು 11ರಲ್ಲೇ ಭಾಗ ಆಗಂಗಿಲ್ಲ. ಇಲ್ಲೂ ನೋಡ್ರಿ 0 ಮತ್ತು 3, 3 ಮತ್ತು 0 8 ಆಕೈತೇನ್ರಿ, ಆಗುದಿಲ್ರಿ, ಇದು ಭಾಗ ಆಗಂಗಿಲ್ರಿ. ಸೊ ಇಲ್ಲಿ ಚೆಕ್ ಮಾಡ್ರಿ, 5 + 3 ಎಷ್ಟ್ ಆಕೈತ್ರಿ 8 ಆಕೈತ್ರಿ, ಇದು ಆಗಂಗಿಲ್ರಿ. ಯಾಕಂದ್ರೆ ಇಲ್ಲಿ ಸೆಂಟರ್ದಾಗ 7 ಐತ್ರಿ. 5 + 1 ಎಷ್ಟಾತ್ರಿ 6, 6 ಮತ್ತು 4 ಐತ್ರಿ ಇಲ್ಲಿ, ಸೊ ಇದು ಕೂಡ ಆಗಂಗಿಲ್ಲ. ಸೊ ಯಾವ್ದು ಆಗ್ತೈತ್ರಿ, ಇದು ಒಂದ್ ಆಗ್ತೈತಿ. 5 + 3 8, ನಡು ಎಷ್ಟೈತ್ರಿ 8 ಐತ್ರಿ. ಅಂದ್ರ ಇದನ್ನ ಮಾಡಕ್ ನಾವು ಜಸ್ಟ್ ಆಪ್ಷನ್ಸ್ ಅಷ್ಟ ಚೆಕ್ ಮಾಡಿದ್ರೆ ಸಾಕಿತ್ರಿ, ಉಳ್ಕಿದ್ ಎಲ್ಲಾನು ಸಾಲ್ವ್ ಮಾಡೋದು ಅವಶ್ಯಕತೆ ಇದ್ದಿರ್ಲಿ. ಓಕೆ, ಸೊ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಆಮೇಲೆ ಇನ್ನೊಂದು ಪಾಯಿಂಟ್ ಏನ್ರಿ, ಈಗ 11 ಒಂದ್ ಯಾವ್ದೋ ಒಂದು ಸಂಖ್ಯೆ 11ರಲ್ಲೇ ಭಾಗ ಆಕೈತಿ ಅಂತಂದ್ರೆ, ಸೊ ಏನ್ ಮಾಡ್ರಿ, ಈಗ ಫಾರ್ ಎಕ್ಸಾಂಪಲ್ ನಾನು 8 3 2, ಓಕೆ 8 3 2 4 1 ಅಂತ ಬರೀತೇನೆ ರೀ. ಹಂಗ ಎಕ್ಸಾಂಪಲ್ ಈಗ ಈ ಸಂಖ್ಯೆ 11ರಲ್ಲೇ ಭಾಗ ಆಕೈತೇನಿಲ್ಲೋ ಅಂತ ನಾ ಚೆಕ್ ಮಾಡ್ಬೇಕಾಗಿತ್ತು. ಸೊ ಇದಕ್ಕೆ ಏನ್ ಮಾಡ್ರಿ, ಸಿಂಪಲ್ ಆಗಿ ಒಂದೊಂದು ಸಂಖ್ಯೆನ ತಗೋರಿ, ಒಂದ್ ಸಂಖ್ಯೆ ತಗೋರಿ, ಒಂದ್ ಸಂಖ್ಯೆ ಬಿಡ್ರಿ, ಒಂದ್ ಸಂಖ್ಯೆ ತಗೋರಿ, ಒಂದ್ ಸಂಖ್ಯೆ ಬಿಡ್ರಿ, ಒಂದ್ ಸಂಖ್ಯೆ ತಗೋರಿ, ಇದನ್ನ ಅಷ್ಟು ಕೂಡಿಸ್ರಿ. ಓಕೆ, ಸೊ 8 + 2 10 + 1 11, 11 ಬರೀರಿ ಇಲ್ಲಿ. ಈಗ ಯಾವ ಸಂಖ್ಯೆಗಳು ಬಿಟ್ಟಿರಲ್ಲ ಅವನು ಕೂಡಿಸ್ರಿ. 4 + 3 ಎಷ್ಟಾಕೈತ್ರಿ 7. ಓಕೆ, ಇದನ್ನ ಇದ್ರೊಳಗೆ ಕಳೀರಿ. ಇದನ್ನ ಕಳೆದ ಮೇಲೆ ಇಲ್ಲಿ ಏನು ನಿಮಗೆ ವ್ಯಾಲ್ಯೂ ಬರ್ತೈತಲ್ಲ, ಈ ಬಂದಿರೋ ವ್ಯಾಲ್ಯೂ ಒಂದ್ ವೇಳೆ 11 ಅಥವಾ 0 ಇತ್ತಂತ ತಿಳ್ಕೊರಿ. ಇವು ಎರಡು ಸಂಖ್ಯೆನ ಕಳೆದ ಮೇಲೆ ಇಲ್ಲಿ ಬಂದಿರೋ ವ್ಯಾಲ್ಯೂ ಒಂದ್ ವೇಳೆ 11 ಅಥವಾ 0 ಇತ್ತಂದ್ರ ಆಗ ನಾ ಏನ್ ಹೇಳ್ಬೋದು ಅಂತಂದ್ರ ಈ ಸಂಖ್ಯೆ 11ರಲ್ಲೇ ಭಾಗ ಆಕೈತೆ ಅಂತ ಹೇಳ್ಬೋದು. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ 248, ಓಕೆ, ಅಥವಾ 1331 ತಗೋರಿ ಎಕ್ಸಾಂಪಲ್. ಓಕೆ, ಈಗ ನಿಮಗೆಲ್ಲ ಗೊತ್ತೈತ್ರಿ. ಸೊ ಈಗ ಇದನ್ನ ನೋಡ್ರಿ, ಒಂದ್ ನಂಬರ್ ತಗೋರಿ, ಒಂದ್ ನಂಬರ್ ಬಿಡ್ರಿ, ಒಂದ್ ನಂಬರ್ ತಗೋರಿ, ಒಂದ್ ನಂಬರ್ ಬಿಡ್ರಿ. ಸೊ 3 + 1 ಎಷ್ಟಾತ್ರಿ 4. ಇಲ್ಲಿ ಉಳಿದಿರೋ ಎರಡು ಸಂಖ್ಯೆನ ಕೂಡಿಸ್ರಿ, 3 + 1 ಎಷ್ಟಾತ್ರಿ 4. 4ರೊಳಗೆ 4 ಕಳೀರಿ, ಎಷ್ಟು ಬರ್ತೈತ್ರಿ 0. 0 ಬಂತಂದ್ರೆ ಇದರ ಅರ್ಥ ಏನ್ರಿ, ಈ ಸಂಖ್ಯೆ ಏನೈತಲ್ಲ ಇದು 11ರಲ್ಲೇ ಭಾಗ ಆಕೈತಿ. ಇವು ಎರಡೂ ಸಂಖ್ಯೆ ಕಳೆದ ಮ್ಯಾಗ ಇಲ್ಲಿ 0 ಬಂತು ಅಥವಾ 11 ಬಂತಂತ ತಿಳ್ಕೊರಿ. ಸೊ ನಾವೇನ್ ಹೇಳ್ತೀವಿ, ಆ ಸಂಖ್ಯೆ, ಆ ತಗೊಂಡಿರುವಂತ ಸಂಖ್ಯೆ ಏನೈತಲ್ಲ ಅದು 11ರಲ್ಲೇ ಭಾಗ ಆಕೈತಿ ಅಂತ ನಾವ್ ಹೇಳ್ತೀವಿ. ಸೊ ಈಗ ಇಲ್ಲೂ ಹಂಗ ಮಾಡೀನ್ರಿ. ಓಕೆ, ಈಗ ಇಲ್ಲಿ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ರಿ ಅಂದ್ರೆ ಈಗ ಇಲ್ಲಿ ನೋಡ್ರಿ, ಒಂದ್ ನಂಬರ್ ತಗೋರಿ. ಓಕೆ, ಬೇಕಾದ್ರೆ ಇದನ್ನ ಒಂದ್ ಸ್ವಲ್ಪ ದೊಡ್ಡದ್ ಮಾಡ್ತೇನೆ ನೋಡ್ರಿ. ಓಕೆ, ಜಸ್ಟ್ ಒಂದು ಕ್ಲಾರಿಟಿ ಸಂಬಂಧ ರೀ. ಸೊ ಇಲ್ಲಿ ಒಂದ್ ನಂಬರ್ ತಗೋರಿ, ಈ ನಂಬರ್ ಬಿಡ್ರಿ. ನೋಡ್ರಿ 5 ಮತ್ತು 3 ಒಂದ್ ನಂಬರ್ ಬಿಡ್ರಿ, ಎಷ್ಟಾತ್ರಿ 8. ಉಳಿತ ಯಾವ್ದ್ರ ನಂಬರ್ 8 ಉಳದೈತ್ರಿ. ಸೊ ಅದ್ರೊಳಗೆ ಅದನ್ನ ಕಳೀರಿ, ಎಷ್ಟು ಬಂತ್ರಿ ಇಲ್ಲಿ 0 ಬಂತ್ರಿ. ಸೊ ಇಲ್ಲಿ 0 ಅಥವಾ 11 ಬಂತಂದ್ರ ನಾ ಏನ್ ಹೇಳಿನ್ರಿ, ಆ ಸಂಖ್ಯೆ 11ರಲ್ಲೇ ಭಾಗ ಆಕೈತಿ ಅಂತ ಹೇಳಿನ್ರಿ. ಅಂದ್ರೆ ಇದರ ಅರ್ಥ ಏನ್ರಿ, ಇದು 11ರಲ್ಲೇ ಭಾಗ ಆದ್ರಿ. ಸೊ ಉಳಿದ ನಂಬರ್ಸ್ ಚೆಕ್ ಮಾಡ್ರಿ. ಈಗ ಒಂದ್ ನಂಬರ್ ತಗೋರಿ, ಒಂದ್ ನಂಬರ್ ಬಿಡ್ರಿ, ಒಂದ್ ನಂಬರ್ ತಗೋರಿ. ಸೊ 3 + 0 ಎಷ್ಟಾಕತ್ರಿ 3. ಉಳಿತ ಎಷ್ಟ್ರಿ 7. ಸೊ ಇದ್ರೊಳಗೆ ಇದನ್ನ ಕಳೆದ್ರ ಇಲ್ಲಿ 0 ಬರ್ತೈತೇನ್ರಿ, ಬರಂಗಿಲ್ಲ. ಅಂದ್ರ ಇದು 11ರಲ್ಲೇ ಭಾಗ ಆಗಂಗಿಲ್ರಿ. ಇದನ್ನು ಚೆಕ್ ಮಾಡ್ರಿ, 3 + 0 ಎಷ್ಟಾಕತ್ರಿ 3. 8ರೊಳಗೆ 3 ಕಳೀರಿ, 5 ಉಳಿತೈತ್ರಿ. ಸೊ ಇದು ಭಾಗ ಆಗಂಗಿಲ್ರಿ. ಸೊ 5 + 3 8 ಆಕೈತ್ರಿ. 8ರೊಳಗೆ 7 ಕಳೀರಿ, ಎಷ್ಟು ಉಳಿತೈತಿ 1. ಅಂದ್ರ ಇದು ಸಂಖ್ಯೆ ಭಾಗ ಆಗಂಗಿಲ್ಲ. ಇದು ನೋಡ್ರಿ 5 + 1 6. 6ರೊಳಗೆ 4 ಕಳೀರಿ, ಎಷ್ಟು ಉಳಿತೈತಿ 2. ಸೊ ಇದು ಭಾಗ ಆಗಂಗಿಲ್ಲ. ಓಕೆ,
ಸೊ ಅಂದ್ರೆ 5 ಆಪ್ಷನ್ಸ್ ಒಳಗೆ ನಾ ಏನ್ ಹೇಳಿನ್ರಿ, ವಾಲ್ಯೂಮ್ ಆಫ್ ಸಿಲಿಂಡರ್ ಇರ್ಲಿ, ಅಥವಾ ವಾಲ್ಯೂಮ್ ಆಫ್ ಸ್ಪಿಯರ್ ಇರ್ಲಿ, ಓಕೆ, ಅಥವಾ ವಾಲ್ಯೂಮ್ ಆಫ್ ಕೋನ್ ಇರ್ಲಿ, ಹೆಮಿಸ್ಪಿಯರ್ ಇರ್ಲಿ, ಅಥವಾ ಸಿಲಿಂಡರ್ ಇರ್ಲಿ. ಸೊ ಯಾವಾಗ ನಿಮಗ್ ಈ ಒಂದು ಫಿಗರ್ಸ್ ನಿಮಗ್ ವಾಲ್ಯೂಮ್ ಕೇಳ್ತಾರಲ್ಲ, ಅವಾಗ ಅದರದ ಆನ್ಸರ್ 11ರದ ಮಲ್ಟಿಪಲ್ ದಾಗ ಇರ್ತೈತಿ. ಸೊ ಅದನ್ನ ಒಂದ್ ಸಲ ನಾ ಚೆಕ್ ಮಾಡೀನ್ರಿ ಸಾಲ್ವ್ ಮಾಡೋಕ್ಕಿಂತ ಮೊದಲ. ಸೊ ನಾನ್ ನೋಡಿದ ತಕ್ಷಣ ಏನ್ ಗೊತ್ತಾತ್, ನನಗ ಆಪ್ಷನ್ಸ್ ನೋಡಿದ ತಕ್ಷಣ ಏನ್ ಗೊತ್ತಾತ್ರಿ, ಒಂದ ಆಪ್ಷನ್ ಐತಿ, ಅದು 11ರಲ್ಲೇ ಭಾಗ ಆಗುವಂತದ್ ಒಂದ ಆಪ್ಷನ್ ಐತಿ. ಅದ ಆನ್ಸರ್ ಆಗ್ಬೇಕ್ರಿ. ಎಸ್ ಆರ್ ನೋ? ರೈಟ್. ಚಲೋ, ಮುಂದಿನ ಕ್ವಶನ್ಗೆ ಹೋಗ್ಕೊಂಡ್ರಿ. ಇದೊಂದು ಕ್ವಶನ್ ನೋಡ್ರಿ. ಇಲ್ಲೇನ್ ಹೇಳ್ತಾನ್ರಿ, ಒಂದು ಕೋನ್ ಐತ್ರಿ, ಆ ಕೋನದ್ ನಿಮ್ಗ ಕರ್ಡ್ ಸರ್ಫೇಸ್ ಏರಿಯಾ ಕೊಟ್ಟಾರ್ರಿ. ಓಕೆ, ಕರ್ಡ್ ಸರ್ಫೇಸ್ ಏರಿಯಾ ಕೊಟ್ಟಾರ್ರಿ. ಆಮೇಲೆ ಅದರದ್ದು ಡಯಾಮೀಟರ್, ಓಕೆ, ಅದರದ್ದು ಡಯಾಮೀಟರ್ ಎಷ್ಟೈತ್ರಿ, 44 ಸೆಂಟಿಮೀಟರ್ ಐತ್ರಿ. ಸೊ ಹಂಗಾರ ಅದರದ್ದು ಹೈಟ್ ಕಂಡಿಡಿ ಅಂದಾರ್ರಿ, ವಾಲ್ಯೂಮ್ ಅಲ್ಲ. ಈ ಸಲ ಏನ್ ಹೇಳ್ಯಾರ್ರಿ ಅವ್ರ, ಹೈಟ್ ಕಂಡಿಡಿ ಅಂದಾರ, ವಾಲ್ಯೂಮ್ ಅಲ್ಲ. ಮತ್ತ ಈಗ ಪಟ್ನ ಎಲ್ರಿ 22 ಅದನ್ನ ಮಾರ್ಕ್ ಮಾಡಿರಿ ಮತ್ತ. ಓಕೆ, ಸೊ ನಾ ಏನ್ ಹೇಳಿ ನಿಮಗ, ವಾಲ್ಯೂಮ್ ಕೇಳಿದಾಗ ಅರ್ಥ ಐತ್ರಿ. ಓಕೆ, ವಾಲ್ಯೂಮ್ ಆಗಲಿ ಅಥವಾ ಸರ್ಫೇಸ್ ಏರಿಯಾ ಆಗಲಿ ಕೇಳಿದ್ರಪ್ಪ ಅಂತಂದ್ರ ಅವಾಗ ಅದರದ್ದು ಆನ್ಸರ್ ಮಲ್ಟಿಪಲ್ ಆಫ್ 11 ದಾಗ ಇರ್ತೈತಿ, 11ರದ ಮಲ್ಟಿಪಲ್ ದಾಗ ಇರ್ತೈತಿ. ಓಕೆ, ಬಟ್ ಈ ಸಲ ನಮಗ್ ಹೈಟ್ ಕೇಳ್ಯಾನ್ರ, ಹೌದಾ. ಈಗ ನೋಡ್ರಿ, ಈ ಕ್ವಶನ್ ನ ಈಗ ನೀವು ಸಾಲ್ವ್ ಮಾಡೋದಾದ್ರ ಫಸ್ಟ್ ನೀವ್ ಏನ್ ಮಾಡ್ತೀರಿ, ಆ ಕರ್ಡ್ ಸರ್ಫೇಸ್ ಏರಿಯಾ ಕೊಟ್ಟಾನಲ್ಲ, ಸೊ ಇಲ್ಲಿದಿಂತ್ರ ನೀವ್ ಏನ್ ಮಾಡ್ತೀರಿ, ಹೈಟ್ ಫೈಂಡ್ ಮಾಡ್ತೀರಿ, ಹೌದಾ. ಸೊ ಅದಾದ್ಮೇಲೆ ನೀವ್ ಏನ್ ಮಾಡ್ತೀರಿ, ಇಲ್ಲಿ ನಿಮಗ ಒಂದು ಡಯಾಮೀಟರ್ ಕೊಟ್ಟಾನ್ರಿ. ಡಯಾಮೀಟರ್ ಎಷ್ಟು ಕೊಟ್ಟಾನ್ರಿ ಅವ, 44 ಕೊಟ್ಟಾನ್ರಿ, ಹೌದಾ. ಸೊ ಆಮೇಲೆ ನೀವೇನ್ ಮಾಡ್ತೀರಿ, ಇದನ್ನ ಹೈಟ್ ಫೈಂಡ್ ಮಾಡ್ತೀರಿ, ಹೌದಲ್ರಿ. ಸೊ ಇದು ಸ್ವಲ್ಪ ಏನಾಕತ್ರಿ, ಲೆಂದಿ ಪ್ರೊಸೀಜರ್ ಆಕತ್ರಿ. ಓಕೆ, ಬಟ್ ಒಂದ್ ಸ್ವಲ್ಪ ಇಲ್ಲಿ ತಿಳ್ಕೊರಿ, ನಾ ಹೇಳುದು ಒಂದ್ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಸಪೋಸ್ ಈಗ ಇದೊಂದು ಕೋನ್ ಐತ ಅಂತ ಅನ್ಕೋರಿ. ಈಗ ಇದು ಕ್ವಶನ್ ನಾವು ವಿದಿನ್ 10 ಸೆಕೆಂಡ್ಸ್ ದ ಸಾಲ್ವ್ ಮಾಡಬಹುದು. ಹೆಂಗ, ಒಂದ್ಸಲ ಕೇಳ್ರಿ. ಈಗ ಇದು ಒಂದು ಕೋನ್ ಐತ ಅಂತ ಅನ್ಕೋರಿ. ಸೊ ಇದೊಂದು ಕೋನ್ ಐತ್ರಿ. ಈಗ ಓಕೆ, ಇದೊಂದು ಕೋನ್ ಐತ್ರಿ, ರೈಟ್. ಈಗ ಒಂದ್ ಸ್ವಲ್ಪ ಇಲ್ಲಿ ನೋಡ್ರಿ, ಸಪೋಸ್ ಇಲ್ಲಿದಿಂತ್ರ ನಾನು ಇದನ್ನ ಡ್ರಾ ಮಾಡಿನ ಅಂತ ತಿಳ್ಕೊರಿ. ಇಲ್ಲಿ ಸೆಂಟರಿಗೆ ಇದಕ್ಕೆ ನಾವು ಹೈಟ್ ಅಂತ ಕರಿತೀವಿ. ಓಕೆ, ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಇದಕ್ಕೆ ನಾವು ಹೈಟ್ ಅಂತ ಕರಿತೀವ್ರಿ ನಾವು. ಸೊ ಇಲ್ಲಿದಿಂತ್ರ ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡಿದಾಗ ಇದು ಏನೈತ್ರಿ, ಇದು ಹೈಟ್ ಐತ್ರಿ. ಆಮೇಲೆ ಇಲ್ಲಿದಿಂತ್ರ ಇಲ್ಲಿಗೆ ಏನೈತ್ಲ, ಇದು ರೇಡಿಯಸ್ ಐತ್ರಿ. ಇದು ಏನೈತ್ರಿ, ಇದು ರೇಡಿಯಸ್ ಐತ್ರಿ. ಆಮೇಲೆ ಇದು ಏನೈತ್ಲ, ಇದು ಸ್ಲ್ಯಾಂಟ್ ಹೈಟ್ ಐತ್ರಿ. ಇದಕ್ಕೆ ನಾವು ಏನಂತ ಕರಿತೀವಿ, ಸ್ಲ್ಯಾಂಟ್ ಹೈಟ್ ಅಂತ ಕರಿತೀವಿ. ಒಂದು ಕೋನ್ ಒಳಗಡೆ ಅಥವಾ ಈ ಫಿಗರ್ ಒಳಗಡೆ ನಮಗ ಒಂದು ರೈಟ್ ಆಂಗಲ್ಡ್ ಟ್ರ್ಯಾಂಗಲ್ ಸಿಗ್ತೈತ್ರಿ. ಓಕೆ, ಈಗ ನೀವು ಅಬ್ಸರ್ವ್ ಮಾಡಿದ್ರಿ ಅಂದ್ರ ಇಲ್ಲಿ ಒಂದು ಏನ್ ಸಿಗ್ತೈತ್ರಿ, ನಿಮ್ಗ ಒಂದು ರೈಟ್ ಆಂಗಲ್ಡ್ ಟ್ರ್ಯಾಂಗಲ್ ಸಿಗ್ತೈತಿ. ಇದನ್ನ ಸೈಡಿಗೆ ತಗೊಂತೇನೆ ನೋಡ್ರಿ. ಸೊ ಇದು ಏನೈತ್ರಿ, ಇದು ಒಂದು ರೈಟ್ ಆಂಗಲ್ಡ್ ಟ್ರ್ಯಾಂಗಲ್ ಐತ್ರಿ. ಅಬ್ಸರ್ವ್ ಮಾಡಿದ್ರಿ ಅಂದ್ರ ಸೊ ಇದೇನಾಕತ್ರಿ, ಒಂದು ರೈಟ್ ಆಂಗಲ್ಡ್ ಟ್ರ್ಯಾಂಗಲ್ ಆಕತ್ರಿ ಈ ರೀತಿ. ಸೊ ಇದು 90 ಡಿಗ್ರಿ ಐತ್ರಿ. ಸೊ ಈ ರೈಟ್ ಆಂಗಲ್ ಟ್ರ್ಯಾಂಗಲ್ ಒಳಗ ಈ ವ್ಯಾಲ್ಯೂ ನನಗೆ ಕಂಡು ಹಿಡಿಬೇಕಾಗಿತ್ರಿ. ಈ ವ್ಯಾಲ್ಯೂ ನನಗೆ ಕೊಟ್ಟಾರ್ರಿ ಅವ್ರು. ಓಕೆ, ಸೊ ಈ ವ್ಯಾಲ್ಯೂ ಆರ್ ಐತ್ರಿ ಅದ. ಸೊ ಆರದ್ ವ್ಯಾಲ್ಯೂ ಎಷ್ಟ್ ಐತ್ರಿ, ಇದು ಡಯಾಮೀಟರ್ 44 ಐತಿ. ನಿಮ್ಗೆ ಗೊತ್ತೈತಿ ರೇಡಿಯಸ್ ಏನ್ ಇರ್ತೈತಿ, ಅದರದ್ದು ಅರ್ಧ ಇರ್ತೈತ್ರಿ. ಸೊ ರೇಡಿಯಸ್ ಏನ್ ಇರ್ತೈತ್ರಿ, ಇದು 22 ಸೆಂಟಿಮೀಟರ್ ಐತಿ. ಸೊ ಈಗ ನನಗ ಈ ವ್ಯಾಲ್ಯೂ ಕಂಡು ಹಿಡಿಬೇಕಾಗಿತ್ತು. ಆಮೇಲೆ ಇನ್ನೊಂದು ಪಾಯಿಂಟ್ ನೋಡ್ರಿ, ಒಂದು ರೈಟ್ ಆಂಗಲ್ಡ್ ಟ್ರ್ಯಾಂಗಲ್ ಒಳಗಡೆ ಇದು ಎಲ್ಲದಕ್ಕಿಂತ ದೊಡ್ಡ ಸೈಡ್ ಇರ್ತೈತ್ರಿ. ಓಕೆ, ಈಗ ನಾವು ಒಂದ್ ವೇಳೆ ಇದನ್ನ ಹೆಸರು ಕೊಟ್ಟಿನಿ ಅಂತ ತಿಳ್ಕೊರಿ. ಇದು ಎ, ಇದು ಬಿ, ಇದು ಸಿ, ಇದು ಎಲ್ಲದಕ್ಕಿಂತ ದೊಡ್ಡ ಸೈಡ್ ಇರ್ತೈತ್ರಿ. ಸೊ ಯಾವಾಗ ನಿಮಗ್ ರೈಟ್ ಆಂಗಲ್ ಟ್ರ್ಯಾಂಗಲ್ ಸಿಗ್ತೈತಿ ನೋಡ್ರಿ, ಅವಾಗ ಪೈಥಾಗೊರನ್ ಟ್ರಿಪ್ಲೆಟ್ಸ್ ಯೂಸ್ ಆಕಾವ್ರಿ. ಈಗ ನೀವು ಅನ್ಬೋದು, ಸರ್ ಪೈಥಾಗೊರನ್ ಟ್ರಿಪ್ಲೆಟ್ಸ್ ಏನ್ರಿ ಇದು? ಪೈಥಾಗೊರನ್ ಟ್ರಿಪ್ಲೆಟ್ಸ್ ಅಂತಂದ್ರ ಈ ಮೂರು ವ್ಯಾಲ್ಯೂಸ್ ನಿಮಗ ವ್ಯಾಲ್ಯೂಸ್ ಡೈರೆಕ್ಟ್ಲಿ ಕೊಟ್ಟಿರ್ತಾರೆ. ಓಕೆ, ಸೊ ಆ ವ್ಯಾಲ್ಯೂಸ್ ಏನದಾವಲ್ಲ, ಭಾಳ ಏನಿಲ್ರಿ, ಒಂದು ಲಿಮಿಟೆಡ್ ನಂಬರ್ಸ್ ಅದಾವ್ರಿ. ಸೊ ಆ ವ್ಯಾಲ್ಯೂಸ್ ನ ನೀವು ಏನ್ ಮಾಡ್ಬೇಕ್ರಿ, ಬಹ್ಯಾಟ್ ಮಾಡ್ಬೇಕು. ಅಥವಾ ನಾವು ಕ್ಲಾಸ್ ಒಳಗ ಅವನ್ನ ಬಹ್ಯಾಟ್ ಮಾಡಿಸ್ತೀವ್ರಿ. ಅದ್ರದ್ದು ಒಂದು ಲಿಸ್ಟ್ ಕೊಡ್ತೀವಿ. ಇಲ್ಲ ನಾನು ನಿಮಗೆ ಒಂದು ಲಿಸ್ಟ್ ಕೊಡ್ತೇನ್ರಿ ಇಲ್ಲಿ. ಓಕೆ, ಇವು ಏನದಾವ ನೋಡ್ರಿ, ಇವು ಪೈಥಾಗೊರನ್ ಟ್ರಿಪ್ಲೆಟ್ಸ್ ಅದಾವ್ರಿ. ಓಕೆ, ಇದು ನಿಮಗ್ ಬಹಳ ಕಡೆ ಹೆಲ್ಪ್ ಆಗ್ತೈತ್ರಿ. ಓಕೆ, ಟ್ರಯಾಂಗಲ್ಸ್ ಒಳಗೂ ಹೆಲ್ಪ್ ಆಗ್ತೈತ್ರಿ, ಆಮೇಲೆ ಕೋನ್ ಒಳಗೂ ಹೆಲ್ಪ್ ಆಗ್ತೈತ್ರಿ. ಓಕೆ,
ಸೊ ಇವು ಎಲ್ಲ ಕಡೆ ನಿಮಗೆ ಹೆಲ್ಪ್ ಆಗ್ತವೆ. ಓಕೆ, ಸೊ ಈಗ ಈ ಟ್ರಿಪ್ಲೆಟ್ಸ್ ನ ನೀವು ನೋಡಿದ್ರಿ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನಮಗೆ ರೇಡಿಯಸ್ ಎಷ್ಟು ಕೊಟ್ಟಾನ್ರಿ ಅವ? 22 ಕೊಟ್ಟಾನ್ರಿ. 22 ಅಂದ್ರೆ ಏನ್ರಿ? 11ರದ ಮಲ್ಟಿಪಲ್ ರೀ. 11 2 22. ಸೊ ಇಲ್ಲಿ ಒಂದು ಸಲ ನೀವು ಈ ಟ್ರಿಪ್ಲೆಟ್ಸ್ ನ ನೋಡಿದ್ರಿ ಅಂತ ತಿಳ್ಕೊರಿ, 11ರದ ಟ್ರಿಪ್ಲೆಟ್ ಇದು ಒಂದೈತಿ. 11 ಟ್ರಿಪ್ಲೆಟ್ ಯಾವ್ದೈತ್ರಿ? ಇದು ಒಂದೈತ್ರಿ. ಏನೈತ್ರಿ? 11 60 ಮತ್ತ 61. ಈಗ ಜಸ್ಟ್ ನಾ ಏನ್ ಹೇಳಿನ್ರಿ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಒಳಗ ಇದು ಎಲ್ಲದಕ್ಕಿಂತ ದೊಡ್ಡ ಸೈಡ್ ಇರ್ತೈತ್ರಿ. ಅಂದ್ರೆ ಈ ಮೂರತ್ರೊಳಗೆ ಎಲ್ಲದಕ್ಕಿಂತ ದೊಡ್ಡ ಸೈಡ್ ಯಾವ್ದೈತ್ರಿ? ಇದು ಬೇಕಾಗಿಲ್ಲ ನಮ್ಗೆ, ಇದು ಬಿಟ್ಟು ಬಿಡ್ರಿ. ಸೊ ಇದೇನೈತ್ರಿ? ಇದು ರೇಡಿಯಸ್ ಐತ್ರಿ. ಇದೇನೈತ್ರಿ? ಇದು ಹೈಟ್ ಐತಿ. ಇದ ರೇಡಿಯಸ್ ನ ಅವ್ನ್ ಎಷ್ಟು ಕೊಟ್ಟಾನ ಹೇಳ್ರಿ? ಇಲ್ಲಿ 22 ಕೊಟ್ಟಾನ. ಅಂದ್ರ ಇದ ವ್ಯಾಲ್ಯೂ ಎಷ್ಟು ಐತ್ರಿ? ಇದು 22 ಐತಿ. ಅಂದ್ರ ಇದ್ರದ್ದು ಎಷ್ಟು ಟೈಮ್ಸ್ ಐತ್ರಿ? ಇದು 2 ಟೈಮ್ಸ್ ಐತಿ. ಸೊ ಇದ್ರದ್ದು ಇದು 2 ಟೈಮ್ಸ್ ಐತಂದ್ರ ಇದ್ರದ್ದು 2 ಟೈಮ್ಸ್ ಮಾಡ್ರಿ. 62 ಎಷ್ಟು ಬರ್ತೈತ್ರಿ? 120. ಅಂದ್ರ ನಿಮ್ದು ಹೈಟ್ ಎಷ್ಟು ಐತ್ರಿ? 120. ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಕ್ ಇಲ್ಲಿ ಟೈಮ್ ತಗೊಂಡೇನ್ರಿ. ಓಕೆ, ಪಾಯಿಂಟ್ ನ ಅರ್ಥ ಮಾಡ್ಕೋರಿ. ನಮ್ದು ಅಪ್ರೋಚ್ ಹೆಂಗಿರ್ತೈತಿ ಅದನ್ನ ತಿಳ್ಕೊರಿ ನೀವು. ಓಕೆ, ಯಾಕೆ ನಮ್ಮ ಕ್ಲಾಸಿಕ್ ಒಳಗೆ ಬ್ಯಾಂಕಿಂಗ್ ಒಳಗೆ ಯಾಕೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೆಲೆಕ್ಷನ್ಸ್ ಆಗ್ತಾರಿ? ಯಾಕಂದ್ರೆ ಅವ್ರದ್ದು ಅಪ್ರೋಚ್ ಎಂಟೈರ್ಲಿ ಡಿಫ್ರೆಂಟ್ ಐತಿ. ಎಲ್ಲೋ ಜಾಮೆಟ್ರಿ ಒಳಗೆ ಕಲ್ತಿದ್ದ ನಾವ್ ಏನ್ ಮಾಡೀವಿ, ಇಲ್ಲಿ 2D 3D ಫಿಗರ್ ಒಳಗೆ ಅದನ್ನ ತಗೊಂಬಂದ ಇಂಪ್ಲಿಮೆಂಟ್ ಮಾಡಿವಿ. ಯಾಕಂದ್ರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಐತಲ್ಲ ಇದು, ಮತ್ತೆ ಇಲ್ಲೂ ಇಂಪ್ಲಿಮೆಂಟ್ ಆಗಬೇಕಲ್ಲ ಅದ, ರೈಟ್? ಸೊ ಪೈಥಾಗರನ್ ಟ್ರಿಪ್ಲೆಟ್ಸ್ ನ ಯೂಸ್ ಮಾಡ್ಕೊಂಡು ಇದನ್ನ ಏನೂ ಕಿರಿಕಿರಿ ಮಾಡ್ಲಾರ್ದಂಗ ವಿದಿನ್ 10 ಸೆಕೆಂಡ್ಸ್ ನಾವು ಈ ರೀತಿ ಕ್ವಶನ್ಸ್ ನ ಸಾಲ್ವ್ ಮಾಡ್ತೀವಿ. ಈಗ ಎಕ್ಸಾಮ್ ಒಳಗೆ ನಮ್ ವಿದ್ಯಾರ್ಥಿ ಹೆಂಗ್ ವಿಚಾರ ಮಾಡ್ತಾನ್ರಿ? ಒಂದು ಎಕ್ಸಾಂಪಲ್, ನಮ್ ವಿದ್ಯಾರ್ಥಿ ಹೆಂಗ್ ವಿಚಾರ ಮಾಡ್ತಾನಂದ್ರ ಇಲ್ಲಿ ನೋಡ್ತಾನ್ರಿ. ಓಕೆ, ಇದೇನೋ ವ್ಯಾಲ್ಯೂ ಕೊಟ್ಟಾನ, ಇಲ್ಲಿ ನೋಡ್ತಾನ್ರಿ 44. ಅಂದ್ರ ರೇಡಿಯಸ್ 22 ಕೊಟ್ಟಾನ. ರೇಡಿಯಸ್ 22 ಕೊಟ್ಟಾನ ಅಂದ ತಕ್ಷಣ ಈ 22 ಏನೈತ್ಲ 11ರದ ಮಲ್ಟಿಪಲ್ ಐತಿ. 11ರ ಮಲ್ಟಿಪಲ್ ಅಂದ ತಕ್ಷಣ 11 ಅಂದ ತಕ್ಷಣ ಅವನಿಗೆ ನೆನಪು ಬರೋದು 11 60 60. ಸೊ ಇದು ಎಲ್ಲದಕ್ಕಿಂತ ದೊಡ್ಡ ಸೈಡ್ ಐತಿ, ಇದು ಬಿಟ್ಟು ಬಿಡ್ರಿ, ಇದು ಬೇಕಾಗಿಲ್ಲ ನನಗ. ಸೊ ಇದು 11 ಐತಂದ್ರ ಇದ್ರದ್ದು ಡಬಲ್ ಐತ್ರಿ ಇದು. ಸೊ ಹಂಗಾರೆ ಇದು ಏನಿರ್ತೈತಿ? ಇದು ಹೈಟ ಇರ್ತೈತಿ 100%. ಇದ್ರದ್ದು ಡಬಲ್ ಐತಂದ್ರ ಇದ್ರದ್ದು ಡಬಲ್ ಎಷ್ಟು ಆಕೈತ್ರಿ? 120. ಸೊ 120 ಇದ್ರದ್ದು ಆನ್ಸರ್ ಆಕೈತಿ. ಈ ರೀತಿ ರೀ. ಓಕೆ, ಇರ್ಲಿ, ಏನ್ ತೊಂದ್ರೆ ಇಲ್ಲ. ಕೆಲವೊಂದ್ಸಲ ಇದು ನಿಮಗೆ ಈಗ ಸದ್ಯಕ್ಕೆ ತಲೆ ಮ್ಯಾಗಿಂತ್ರ ಹೋಗ್ಬೋದ್ರಿ ಅದ. ಓಕೆ, ಬಟ್ ಯಾವಾಗ ನಾವು ಕ್ಲಾಸ್ ಒಳಗಡೆ ಪ್ರತಿಯೊಂದು ಪಾಯಿಂಟ್ ನ ಬೇಸಿಕ್ ಲೆವೆಲ್ ದಿಂದ ತಗೊಂಡು ಹೋಗ್ತೀವಲ್ಲ, ಅವಾಗ ಇವೆಲ್ಲ ಡೌಟ್ಸ್ ಏನದಾವಲ್ಲ ಇವು ಕನೆಕ್ಟ್ ಹಾಕೋತ ಹೋಗ್ತಾವ್ರಿ. ಓಕೆ, ಈಗ ಸಡನ್ಲಿ ಇದ ವಿಡಿಯೋಕ್ ನೀವು ನೋಡಾಕತ್ತಿದ್ರಿಪ್ಪ ಅಂತಂದ್ರೆ ಇದು ಸ್ವಲ್ಪ ನಿಮಗೆ ಏನ್ ಅನಿಸ್ತೈತ್ರಿ? ಸರ್ ಇವ್ ಏನ್ ಹೇಳಾಕತ್ತಾರಪ್ಪ, ಪೈಥಾಗರನ್ ಟ್ರಿಪ್ಲೆಟ್ಸ್ ಏನಿದು ಫಸ್ಟ್ ಟೈಮ್ ಕೇಳಾಕತ್ತೀವಿ ಅಂತೇಳಿ ಅನಿಸ್ತೈತಿ. ಓಕೆ, ಬಟ್ ಹಂಗೇನ್ ಇರಂಗಿಲ್ರಿ. ಸೊ ಟೆನ್ಷನ್ ತಗೋಬೇಡ್ರಿ. ರೈಟ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಒಬ್ಬ ಶಾಪ್ ಕೀಪರ್ ಅದಾನ್ರಿ, ಅವನು ಒಂದು ಆರ್ಟಿಕಲ್ ನ 20% ಲಾಸಿಗೆ ಮಾರಾಟ ಮಾಡಿದಾನ್ರಿ. 20% ಲಾಸ್ ಆಗೈತ್ರಿ ಅವಂಗ. ಸೊ 20% ಲಾಸಿಗೆ ಅವ ಏನ್ ಮಾಡ್ಯಾನ್ರಿ? ಒಂದು ಇದನ್ನ ಮಾರಾಟ ಮಾಡಿದಾನ್ರಿ. ಓಕೆ, ಅವನೇನ್ ಹೇಳ್ತಾನ್ರಿ, ಒಂದ್ ವೇಳೆ ಆ ವಸ್ತುನ ಇನ್ನೊಂದು 7,500 ರೂಪಾಯಿ ಜಾಸ್ತಿ ಮಾರಿದ್ದಂತ ತಿಳ್ಕೊರಿ. 7,500 ರೂಪಾಯಿ ಜಾಸ್ತಿ ಮಾರಿದ್ದಂದ್ರ ಅಂದ್ರೆ ಈಗ ಯಾವ ಬೆಲೆಗೆ ಅವನ್ ಮಾರಾಟ ಮಾಡಿದಾನಲ್ಲ ಅದಕ್ಕಿಂತ 7,500 ರೂಪಾಯಿ ಜಾಸ್ತಿ ಮಾರಿದ್ದಂತಂದ್ರ ಸೊ ಅವನಿಗೆ 10% ಪ್ರಾಫಿಟ್ ಆಕೈತಂತ್ರಿ. ಓಕೆ, ಏನ್ ಆಕೈತ್ರಿ? 10% ಪ್ರಾಫಿಟ್ ಆಕೈತ್ರಿ. ಸೊ ಹಂಗಾದ್ರ ಕಾಸ್ಟ್ ಪ್ರೈಸ್ ಏನ್ ಆಕೈತಿ ಅಂತ ಕೇಳ್ತಾನ್ರಿ. ಸೊ ನೋಡ್ರಿ, ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರ ಈ ಎರಡು ಥ್ರೂದು ವ್ಯತ್ಯಾಸ ಎಷ್ಟ್ ಆಕೈತಿ ನೋಡ್ರಿ. 20% ಲಾಸ್, 10% ಪ್ರಾಫಿಟ್. ಈಗ 10% ಅನ್ಬೇಡ್ರಿ, ಅರ್ಥ ಐತ್ರಿ? ಈ ಎರಡು ಥ್ರೂದು ವ್ಯತ್ಯಾಸ 20% ಲಾಸ್, 10% ಪ್ರಾಫಿಟ್ ವ್ಯತ್ಯಾಸ ಎಷ್ಟ್ ಆಕೈತ್ರಿ? ಈಗ 20ರೊಳಗೆ 10 ಕಳೆದಿವಿ ಅಂದ್ರೆ 10 ಅಲ್ ಸರ? ಇಲ್ಲ, 20ರೊಳಗಡೆ 10 ಕಳೆದಾಗ 10 ಅಲ್ಲ. ಇಲ್ಲಿ ನಾ ಹೇಳೋದು ಅರ್ಥ ಮಾಡ್ಕೋರಿ, ಇದು 20% ಲಾಸ್ ಐತಿ ರಜಾ. ಇದು ಏನೈತ್ರಿ? ಅದ 20% ಲಾಸ್ ಐತ್ರಿ. ಇದು 10% ಲಾಭ ಐತ್ರಿ ಅದು. ಓಕೆ, ಅದು 20% ನಷ್ಟ ಐತ್ರಿ, ಇದು 10% ಲಾಭ ಐತ್ರಿ. ಸೊ ಇದ್ರದ್ದು ವ್ಯತ್ಯಾಸ ಎಷ್ಟ್ ಆಕೈತಿ ಅಂದ್ರ 30% ಆಕೈತಿ. ಎಷ್ಟ್ ಆಕೈತ್ರಿ? 30%. ಓಕೆ, ಸೊ ಈ 30% ವ್ಯಾಲ್ಯೂನ ಎಷ್ಟ್ ಇರ್ತೈತ್ರಿ? 750 ರೂಪಾಯಿ ಇರ್ತೈತ್ರಿ. ಸೊ ಹಂಗಾದ್ರ ನಮಗ್ ಕಾಸ್ಟ್ ಪ್ರೈಸ್ ಕೇಳೇನ್ರಿ. ಸೊ ಕಾಸ್ಟ್ ಪ್ರೈಸ್ ಯಾವಾಗ್ಲೂ 100% ಇರ್ತೈತ್ರಿ. ಓಕೆ, ಕಾಸ್ಟ್ ಪ್ರೈಸ್ ಯಾವಾಗ್ಲೂ ಏನ್ ಇರ್ತೈತ್ರಿ? 100% ಇರ್ತೈತ್ರಿ. ಓಕೆ, ಸೊ ಕಾಸ್ಟ್ ಪ್ರೈಸ್ ಯಾವಾಗ್ಲೂ 100% ಇರ್ತೈತ್ರಿ.
ಸೊ 30% ವ್ಯಾಲ್ಯೂ 750 ಆದ್ರೆ 100% ವ್ಯಾಲ್ಯೂ ಎಷ್ಟಾಗತ್ತೆ? ಸಿಂಪಲ್. ಸೊ ಈಗ ಇಲ್ಲಿ ಏನ್ ಮಾಡ್ರಿ, ಓಕೆ, ಇಲ್ಲಿ ಕ್ಯಾನ್ಸಲೇಷನ್ ಮಾಡ್ರಿ, ಅಥವಾ ಇಲ್ಲಿದಿಂತ್ರ ನೀವೇನ್ ಮಾಡ್ರಿ, ಇದೊಂದ್ ಜೀರೋ ಕ್ಯಾನ್ಸಲ್ ಮಾಡ್ರಿ. ಸೊ 3 1 3 3 2 6, ಸಾರಿ 3 2 6, ಹೌದಾ? ಸೊ 3 5 15. ಸೊ ಇದರದ 25 ಟೈಮ್ಸ್ ಐತ್ರಿ. ಸೊ ಇದ್ರದ್ದು 25 ಟೈಮ್ಸ್. ಸೊ 125 ಟೈಮ್ಸ್ ಎಷ್ಟಾಕತ್ರಿ? 2,500 ರೂಪಾಯಿ. ಎಷ್ಟಾಕತ್ರಿ? 2,500. ಸೊ ಆಪ್ಷನ್ ಸಿ ಏನಿಲ್ಲ, ಇದು ನಿಮ್ದ ಕರೆಕ್ಟ್ ಆನ್ಸರ್, ರೈಟ್? ಸೊ ಇದ್ರದ ಮತ್ತೆ ಇನ್ನೂ ಡಿಟೇಲ್ ಆಗಿ ನಾವು ಡಿಸ್ಕಸ್ ಮಾಡೋಣಂತ್ರಿ. ಓಕೆ, ಸೊ ಐ ಹೋಪ್ ಯು ಆಲ್ ಹ್ಯಾವ್ ಎಂಜಾಯ್ಡ್ ಟುಡೇಸ್ ಕ್ಲಾಸ್. ಓಕೆ, ಇಲ್ಲಿ ನೋಡ್ರಿ, ಒಂದ್ ಥಿಂಗ್ ಅರ್ಥ ಮಾಡ್ಕೋರಿ. ಸಪೋಸ್ ನೀವು ಫಸ್ಟ್ ಟೈಮ್ ಡೈರೆಕ್ಟ್ಲಿ ಈ ಕ್ಲಾಸ್ ನ ನೋಡ್ತಿದ್ರಿ ಅಂತಂದ್ರೆ ಸ್ವಲ್ಪ ನಿಮಗೆ ಏನೈತ್ರಿ ತಲೆ ಮೇಗಿಂತ್ರ ಹೋಗ್ಬೋದು. ಓಕೆ, ಯಾಕಂದ್ರೆ ಯಾವ್ದು ಟಾಪಿಕ್ ನಾ ಇಲ್ಲಿ ಏನ್ ಮಾಡೀನ್ರಿ, ಎಲ್ಲಾ ಮಿಕ್ಸ್ ಟಾಪಿಕ್ಸ್, ಎಲ್ಲಾ ಟಾಪಿಕ್ಸ್ ದಾಗಿನೂ ಮಿಕ್ಸ್ ಕ್ವಶನ್ಸ್ ತಗೊಂಡಿನ್ರಿ. ಓಕೆ, ಸೊ ನಾವು ಯೂಶುವಲಿ ಕ್ಲಾಸ್ ಒಳಗೆ ಏನ್ ಮಾಡ್ತೀವಿ, ಪ್ರತಿಯೊಂದು ಟೈಪ್ದ ಕ್ವಶನ್ಸ್ ನ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಕ್ಕಿಂತ ಮೊದಲ ಆ ಟಾಪಿಕ್ ಬೇಸಿಕ್ಸ್ ಹೇಳಿ, ಓಕೆ, ಆಮೇಲೆ ಸ್ಲೋಲಿ ನಾವ್ ಏನ್ ಮಾಡ್ತೀವಿ, ಲೆವೆಲ್ ಆಫ್ ಡಿಫಿಕಲ್ಟಿನ ಇನ್ಕ್ರೀಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿನ ಡೈರೆಕ್ಟ್ ಕ್ವಶನ್ಸ್ ತಗೊಂಡಿದ್ರಿ, ಇವೆಲ್ಲ ಪ್ರಿವಿಯಸ್ ಇಯರ್ ಕ್ವಶನ್ಸ್, ಎಕ್ಸಾಮ್ಸ್ ಒಳಗೆ ಬಂದಿರೋ ಕ್ವಶನ್ಸ್ ಅದಾವ. ಓಕೆ, ಸೊ ಸಪೋಸ್ ನಾವು ಶಾರ್ಟ್ಲಿ ಈಗ 20ನೇ ತಾರೀಕಿಗೆ ನಾವು ಆಫ್ಲೈನ್ ಬ್ಯಾಚ್ ಸ್ಟಾರ್ಟ್ ಮಾಡಾಕತ್ತೀವಿ. ಸೊ ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಬ್ಯಾಂಕಿಂಗಿಗೆ, ಓಕೆ, ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರಿ ಅಂತಂದ್ರೆ ಇಲ್ಲಿ ತೆಳಗಡೆ ಬರುವಂತ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ, ಅಥವಾ ನೀವು ಧಾರವಾಡಕ್ಕೆ ಬಂದು ಬೇಕಾದ್ರೆ ಅಡ್ಮಿಷನ್ ತಗೋಬಹುದ್ರಿ. ಓಕೆ, ಸೊ ಧಾರವಾಡಕ್ಕೆ ಬಂದು ಅಡ್ಮಿಷನ್ ತಗೋರಿ. ಸೊ ನಾವು 20ನೇ ತಾರೀಕಿಗೆ ಆಫ್ಲೈನ್ ಬ್ಯಾಚ್, ಸೊ ಬಹಳ ಜನ ಸರ್ ಆನ್ಲೈನ್ ಬ್ಯಾಚ್ ಮಾಡ್ರಿ ಅಂತ ಕೇಳತ್ತಿದ್ರಿ. ಸೊ ಆನ್ಲೈನ್ ಬ್ಯಾಚ್ ಈಗ ಸದ್ಯಕ್ಕೆ ನಾವು ಬ್ಯಾಂಕಿಂಗ್ ಇದ್ದು ಪ್ಲಾನ್ ಮಾಡಾಕತ್ತಿಲ್ರಿ. ಸೊ ಸ್ವಲ್ಪ ಸ್ಟುಡಿಯೋ ಬಿಸಿ ಇರೋದ್ರಿಂದ ನಾವು ಆಫ್ಲೈನ್ ಬ್ಯಾಚ್ ನ ಮಾಡಾಕತ್ತೀವಿ. ಓಕೆ, ಸೊ that's all from my side, my dear students. Thank you very much and have a nice day.